ನಮಸ್ಕಾರ. ಕರ್ನಾಟಕ ಕಣಕಣದಲ್ಲೂ ಕನ್ನಡ. ಓಕೆ, ಜನರ ಸಾಮಾನ್ಯರ ಜೇಬಲ್ಲಿ ಬ್ಯಾಂಕಲ್ಲಿ ಕಾಸು ಬರಬೇಕು, ಅವ್ರ ಮುಖದಲ್ಲಿ ಒಂದು ನಗು ಬರಬೇಕು. ಇದೇ ನಮ್ಮ ಪ್ರಯತ್ನ. ದ ಸ್ಕೀಮ್ ಸ್ಮೈಲ್ ಅಂತ, ಕರ್ನಾಟಕದ ಒಂದು ಸ್ಕೀಮ್ ಸ್ಮೈಲ್ ಅಂತ ಟ್ರೈ ಮಾಡ್ತಾ ಇದ್ದೀವಿ. ಸೊ ನಮ್ಗೆ ಗೊತ್ತಾಗಿದ್ದೇನು ಅಂತಂದ್ರೆ, ರಾಜಕೀಯ ಬದಲಾವಣೆ ಮಾಡಿದ್ರೆ ಮಾತ್ರ ಐ ಟೇಕ್ ಕರ್ನಾಟಕದ ಜನರನ್ನ 2 ಕ್ಯಾಟಗರಿ ತಗೊಳ್ತೀನಿ. 97% ನಮ್ಮಂತರು ನಿಮ್ಮಂತರು ಸಾಮಾನ್ಯ ಜನರು, 3% ದುಡ್ಡಿರೋರು, ಭ್ರಷ್ಟ ಅಧಿಕಾರಿಗಳು, ರಾಜಕಾರಣಿಗಳು. ಬರೀ 3% ಅವರು ಎಲ್ಲದನ್ನು ಎಂಜಾಯ್ ಮಾಡ್ತಾರೆ. ಸಾಮಾನ್ಯ ಜನರಿಗೆ ಈ 97% ದುಡಿಯೋದು, ಟ್ಯಾಕ್ಸ್ ಕಟ್ಟೋದು, ವೋಟ್ ಹಾಕೋದು, ಹಿಂಸೆ ತಗೊಳೋದು. ಅವರು ಹಿಂಸೆ ತಗೊಂಡು ಓದೋದಿಲ್ದಿರ ಮಕ್ಕಳನ್ನೂ ಹಿಂಸೆ ತಗೊಂಡು ಓದಿ, ಆ ಮಕ್ಕಳಿಗೂ ನೆಮ್ಮದಿ ಇಲ್ಲ, ಅವ್ರಿಗೂ ನೆಮ್ಮದಿ ಇಲ್ಲ. 5 ವರ್ಷಕ್ಕೊಂದ್ಸತಿ ವೋಟ್ ಹಾಕು. ನಾವು ದುಡಿಯೋದ್ರಲ್ಲಿ ಒಂದು 60-70% ತಿಂದಾಕು. ಇಷ್ಟೇ ಕೆಲಸ. ಸೊ ಕಮಿಂಗ್ ಸ್ಟ್ರೈಟ್ ಟು ಪಾಯಿಂಟ್, ಯಾರು ನೆಮ್ಮದಿಲಿದ್ದಾರೆ? ದುಡಿಯೋರು ನೆಮ್ಮದಿಲಿದ್ದಾರಾ? ಇಲ್ಲ. ಸ್ಟೂಡೆಂಟ್ಸ್ ನೆಮ್ಮದಿಲಿದ್ದಾರಾ? ಇಲ್ಲ. ಡಾಕ್ಟರ್ಸ್ ನೆಮ್ಮದಿಲಿದ್ದಾರಾ? ಇಲ್ಲ. ಇಂಜಿನಿಯರ್ಸ್ ನೆಮ್ಮದಿಲಿದ್ದಾರಾ? ಇಲ್ಲ. ಅಡ್ವೊಕೇಟ್ಸ್ ನೆಮ್ಮದಿಲಿದ್ದಾರಾ? ಇಲ್ಲ. ರೈತರನ್ನಂತೂ ಬಿಡದೆ ಯಾವುದೇ ಸರ್ಕಾರ ಬರಲಿ. ನೆನ್ನೆ ನಾನು KDB ಹಗರಣವನ್ನ ಮಾನ್ಯ MB ಪಾಟೀಲ್ ಅವರ ಗಮನಕ್ಕೆ ತಗೊಂಬಂದೆ. ಪಾಪ ಐ ಥಿಂಕ್ ರಾತ್ರಿ ಬಿಹಾರದ ಚುನಾವಣೆ ಬಿಜಿನಲ್ಲಿ ಇದ್ರಂತೆ ಸರ್ MB ಪಾಟೀಲ್ ಅವರು. ಆದ್ರೂ ನನಗೆ ಅಷ್ಟು ಜನ ಇದ್ದ ಕಡೆ ನನಗೆ ಒಂದಷ್ಟು ಸಮಯ ಕೊಟ್ಟು ಎಲ್ಲರನ್ನು ಹೊರಗಡೆ ಕಳಿಸಿ, ನನಗೆ ಅದು ಏನ್ ಕೆಲಸ ಮಾಡ್ತಾರೋ ಇಲ್ಲ ಗೊತ್ತಿಲ್ಲ, ಏನೋ ಕೆಲಸ ಮಾಡಬೇಕು ಅನ್ನೋದೇ ನನ್ನ ಉದ್ದೇಶ. MB ಪಾಟೀಲ್ ಅವ್ರಿಗೆ ಎಕ್ಸ್ಪ್ಲೈನ್ ಮಾಡಿದೆ, ಸರ್ ಈ ತರ ಆಗಿದೆ ಪಾಟೀಲ್ರೆ, ನೀವು KDB ನಿಮ್ಮದೇ ಇನ್ಚಾರ್ಜು, ಏನ್ ಈ ತರ ಮಾಡ್ಬೋದಾ? ಒಬ್ಬ ಕೇರಳದಿಂದ ಬಂದಂತ ರಾಜೀವ್ ಚಂದ್ರಶೇಖರ ಕರ್ನಾಟಕದಲ್ಲಿ ಅವ್ರ ಮಾವ, ಅವನ ಹೆಂಡತಿ ಮಾವ ಇಬ್ರು ಸೇರ್ಕೊಂಡು KDB ಲ್ಯಾಂಡ್ ಅನ್ನ ತಗೊಂಡು ಗ್ರಾಂಟ್ ಮಾಡಿಸ್ಕೊಂಡು, ಆಮೇಲೆ ಅದನ್ನ 14 ವರ್ಷ ಮಾಡ್ಕೊಂಡು ಈ ಮಾರಾಟ ಮಾಡೋ ಸ್ಕ್ಯಾಮ್ ಇದೆಯಲ್ಲ, ಇದಕ್ಕಿಂತ ದೊಡ್ಡದ್ ಬೇಕೇನ್ರಿ? ಯಾವ ಮುಖ ಇಟ್ಕೊಂಡು ಇವನು ರಾಜೀವ್ ಚಂದ್ರಶೇಖರ ಸುವರ್ಣ ನ್ಯೂಸ್ ನಡೆಸ್ತಾನೆ? ಅವನು ಅಜಿತ್ ಹನುಮಕ್ಕನವ್ರು ಯಾವ ಮುಖ ಇಟ್ಕೊಂಡು ಈ ಚಾನೆಲ್ ಅಲ್ಲಿ ಹರಿಕತೆ ಹೇಳ್ತಾರೆ? 149 ಎಕರೆ ಚಿಲ್ರೆ, 150 ಎಕರೆನ 1996ರಲ್ಲಿ KDB ಇಂದ ತಗೊಂಡು ಒಂದು ಸಿಂಗಲ್ ಶೆಡ್ ಕಟ್ಟಿಲ್ಲ. ಯಾರು ಇವನ್ ರಾಜೀವ್ ಚಂದ್ರಶೇಖರ್ ಅವ್ರ ಮಾವ ಅಜಯ್ ಗೋಪಾಲ್ ನಂಬಿಯಾರು, ಅವ್ರ ಮಿಸಸ್ಸು ಐ ಥಿಂಕ್ ಅಂಜಲಿನೋ ಏನೋ ಅನುಜನೋ ಏನೋ ಐತೆ. ಇವರುಗಳು 5 ಜನ ಡೈರೆಕ್ಟರ್ಗಳು 150 ಎಕರೆ ಗ್ರಾಂಟ್ ಮಾಡಿಸ್ಕೊಂಡು ದಾಬಾಸ್ಪೇಟೆ ನೆಲಮಂಗಲ ಹತ್ರ 1995ರಲ್ಲಿ ಫ್ಯಾಕ್ಟರಿ ಓಪನ್ ಮಾಡ್ತೀವಿ, ಟಿವಿ ಫ್ಯಾಕ್ಟರಿ ಅಂತ ಹೇಳಿ ಒಂದು ಸುವರ್ಣ ಚಂದ್ರಶೇಖರ, ರಾಜೀವ್ ಚಂದ್ರಶೇಖರ್ ಮಾವನ ಕುಟುಂಬ ಅಲ್ರಿ ಇವರೆಲ್ಲ ರಾಜಕಾರಣಿಗಳು. ನಾನು ಕರ್ನಾಟಕದ ಹಿರಿಯ ಬಿಜೆಪಿ ರಾಜಕಾರಣಿ ಪ್ರಹ್ಲಾದ್ ಜೋಶಿ ಅವರೇ, ಇಂಥವ್ರನ್ನೆಲ್ಲ ಕೇರಳಗೆ ಮುಖ್ಯಸ್ಥರು ಮಾಡಿದ್ರಲ್ರಿ. ನಿಜವಾಗ್ಲೂ ಪ್ರಹ್ಲಾದ್ ಜೋಶಿ ಅವರೇ, ನಿಮ್ ಬಗ್ಗೆ ಸಾಕಷ್ಟು ಗೌರವ ಇದೆ. ಪ್ರಹ್ಲಾದ್ ಜೋಶಿ ಅವರೇ, ಈ ಸುವರ್ಣ ಸೋಕಾಲ್ಡ್ ನ್ಯೂಸಿನ ಮಾಲೀಕ ರಾಜೀವ್ ಚಂದ್ರಶೇಖರ ಬರೀ KDB ಒಂದೇ ಅಲ್ಲ, ರೈತರನ್ನ ಕಿತ್ತು ಯಾವುದೇ ಸರ್ಕಾರ ಬರ್ಲಿ, ಆನೇಕಲ್ಲಲ್ಲಿ ಹೌಸಿಂಗ್ ಬೋರ್ಡ್ ಅವರು 1900 ಎಕರೆ ಸ್ಟೇಡಿಯಂ ಮಾಡ್ಬೇಕಂತೆ. ಅಲ್ರಿ, ಅನ್ನ ಬೆಳೆಯ ಜಮೀನ ಸ್ಟೇಡಿಯಂ, DK ಶಿವಕುಮಾರನ್ಗೆ ರಿಂಗ್ ರೋಡು, DK ಶಿವಕುಮಾರನ್ಗೆ ಕೆರೆ ಜಾಗಗಳನ್ನೆಲ್ಲ ಮುಚ್ಚಿ ಅಲ್ಲಿ ಮಾಲ್ಗಳು, ಆಮೇಲೆ ಲೇಔಟ್ಗಳು, ಪೆರಿಫರಲ್ ರಿಂಗ್ ರೋಡು, ಏರ್ಪೋರ್ಟ್, ಬರೀ ಅನ್ನ ತಿನ್ನ ಜಮೀನೆಲ್ಲ ಕಿತ್ಕೊಂಡ್ಬಿಟ್ರೆ ಜನ ಆಕ್ಸಿಜನ್ ಕೊಂಡ್ಕೊಂಬಂದು ಕುಡಿಯೋ ಮಟ್ಟಕ್ಕೆ ಬೆಂಗಳೂರನ್ನ ಅಭಿವೃದ್ಧಿ ಮಾಡಿದೀರಾ ಅಂತಂದ್ರೆ, ಪ್ರತಿ 3ನೇ ಮನೆಯಲ್ಲಿ ಕ್ಯಾನ್ಸರ್ ಇದೆ. ಪ್ರತಿ 3ನೇ ಮನೆಯಲ್ಲಿ ಕ್ಯಾನ್ಸರ್ ಇದೆ ಬೆಂಗಳೂರಲ್ಲಿ. ನಾನಿದನ್ನ ಏನೋ ಆರೋಪ ಮಾಡ್ಬೇಕು ಅಂತ ಹೇಳ್ತಾ ಇಲ್ಲ. ಅಲ್ಲಿ ಬಿಡದಿ ಹತ್ರ 8,000 ಎಕರೆ ಅಂತೆ ಇವ್ರ ಅಜ್ಜಿ ಪಿಂಡ. ಅಲ್ರಿ, ಬೆಂಗಳೂರಲ್ಲಿ ಇರೋ ಜನಗಳಿಗೆ ರೋಡ್ ಕೊಡೋ ಯೋಗ್ಯತೆ ಇಲ್ಲ. ಬೆಂಗಳೂರಲ್ಲಿ 7,000 ಟನ್ ಕಸ ತಗೊಂಡೋಗಿ ಬಿಸಾಕ್ತೀರಾ. ಕುಡಿಯೋ ನೀರಿಗೆ ತೊಂದರೆ ಇದೆ, ಮಳೆ ಬಂದ್ರೆ ಕೆರೆ ಆಗತ್ತೆ. ಅದನ್ನ ಬಿಟ್ಟು ಸಿದ್ದರಾಮಯ್ಯ ಸರ್ಕಾರ ಅಲ್ಲೆಲ್ಲೋ ಹೌಸಿಂಗ್ ಬೋರ್ಡ್ಗೆ 1900 ಎಕರೆ ಅಂತೆ. ಯಾರ ಮನೆ ಹಾಳು ಮಾಡಕ್ಕೆ? ಕರ್ನಾಟಕ ಹೌಸಿಂಗ್ ಬೋರ್ಡ್ ಒಂದ್ ಕಡೆ ಅಕ್ವೈರ್ ಮಾಡುತ್ತೆ, KDB ಒಂದ್ ಕಡೆ ಅಕ್ವೈರ್ ಮಾಡುತ್ತೆ. ಜನ ಏನ್ ಜೀವನ ಮಾಡ್ಬೇಕು? ಪೆರಿಫರಲ್ ರಿಂಗ್ ರೋಡ್ ಅಂತ BD ಅವ್ರು ಅಕ್ವೈರ್ ಮಾಡ್ತಾರೆ.
ಆಮೇಲೆ ಲೇಔಟ್ ಮಾಡಬೇಕು ಅಂತ ಲೋಕಲ್ ಪ್ಲಾನಿಂಗ್ ಅಥಾರಿಟಿಗಳು ಅಕ್ವೈರ್ ಮಾಡ್ತಾರೆ. ರೈತರನ್ನ ಅವ್ರ ಜಮೀನ ₹1,00,000 ಕೊಟ್ಟು ತಗೊಂಡಂತ ಈ ಸುವರ್ಣ ನ್ಯೂಸಿನ ರಾಜೀವ್ ಚಂದ್ರಶೇಖರ್ ನೆನೆ ನೋಡಿ ಅಯ್ಯಪ್ಪನ ದೇವಸ್ಥಾನದ ಬೆಟ್ಟದಲ್ಲಿ ಮಾಲೆ ಹಾಕೊಂಡು ಹೋಯ್ತಾ ನೋಡ್ರಿ. ಯಾವ ಪಾಪನ್ ತೊಳ್ಕೊಳಕ್ ಹೋಗೋಣ ರಾಜೀವ್ ಚಂದ್ರಶೇಖರ ನನಗಂತೂ ಗೊತ್ತಿಲ್ಲ. ಅಲ್ರಿ ಪ್ರಹ್ಲಾದ್ ಜೋಶಿ ಅವರೇ, ನಿಜವಾಗ್ಲೂ ಹೇಳ್ತೀನಿ, ಇವರ ಜೆಮ್ ಆಫ್ ಎ ಪರ್ಸನ್. ಇಂಥ ವ್ಯಕ್ತಿಗಳಿಗೆ ನಿಮ್ಮ ಮೋದಿಗೂ ಕೆಟ್ಟ ಹೆಸರು, ನಿಮ್ಮ ಪಾರ್ಟಿಗೂ ಕೆಟ್ಟ ಹೆಸರು. ಬರೀ KDB ಒಂದೇ ಹಗರಣ ಅಲ್ಲ ಪ್ರಹ್ಲಾದ್ ಜೋಶಿ ಅವರೇ, ಆತನ ಒಂದು ಮೆಟೆಡೋರ್ ಫೈಲ್ ಬಂದಿದೆ ನಮ್ಮ ಹತ್ರ. ದಿಸ್ ಇಸ್ ಜಸ್ಟ್ ಎ ಟಿಪ್ ಆಫ್ ಎ ಐಸ್ಬರ್ಗ್. ಆ ರಾಜೀವ್ ಚಂದ್ರಶೇಖರ್ ಮೇಲೆ ಪಾರ್ಟಿಯಿಂದ ಕಿತ್ತಾಕಿ ಅವನನ್ನ ಬ್ಲಾಕ್ ಲಿಸ್ಟ್ ಮಾಡಿ ದೂರ ಇಡಿ ಪ್ರಹ್ಲಾದ್ ಜೋಶಿ ಅವರ. ಇದನ್ನ ಹೇಳಬಲ್ಲೆ, ಬೇರೆ ಏನು ಹೇಳಕ್ಕಾಗಲ್ಲ. ಯಾಕೆ ಅಂತಂದ್ರೆ ನಿನ್ನೆ KDB ಕೊಟ್ಟರು ಹಗರಣ ಕೇವಲ ಒಂದು, ಆ ತರದ್ದು 106 ಇದೆ. ಒಂದೊಂದಾಗಿ ಈಚೆ ಬರ್ತದೆ. ಆ ಅಜಿತ್ ಹನುಮಕ್ಕನವರು ಪ್ರತಿದಿನ ಅವ್ರ ಬಾಸ್ ಅಜಿತ್ ಹನುಮಕ್ಕನವರ ಜಾತಿ ಬಗ್ಗೆ ಧರ್ಮದ ಬಗ್ಗೆ ಬೆಂಕಿ ಹಚ್ಚೋ ಸುವರ್ಣ ನ್ಯೂಸಿನ ಅಜಿತ್ ಹನುಮಕ್ಕನವ್ರೆ, ಮಾತಾಡ್ಗುರು, ಮಾತಾಡು ಹನುಮಕ್ಕ, ಮಾತಾಡು ಅಜಿತ್ ಮಾತಾಡಮ್ಮ. ಯಾಕೆ ನಿಮ್ ಬಾಸುದು ವಿಚಾರ ಮಾತಾಡು. KDB ರೈತರ ಜಮೀನನ್ನ 1,00,000ಕ್ಕೆ ಕಿತ್ಕೊಂಡು ದಾಬಾಸ್ಪೇಟೆ ಹತ್ರ KDB ಅವರು ಸುವರ್ಣ ನ್ಯೂಸಿನ ರಾಜೀವ್ ಚಂದ್ರಶೇಖರ್ ಕೈ ಕೊಟ್ರೆ ಅದನ್ನ ತಗೊಂಡೋಗಿ 14 ವರ್ಷ ಪೆಂಡಿಂಗ್ ಇಟ್ಕೊಂಡು ಅಂದಾಜು 500 ಕೋಟಿಗೆ ಮಾರಾಟ ಮಾಡೋನೆ. 6 ಕೋಟಿಗೆ ತಗೊಂಡು ದಾಬಾಸ್ಪೇಟೆನಲ್ಲಿ 1996ರಲ್ಲಿ 2009ರಲ್ಲಿ 500 ಕೋಟಿಗೆ ವ್ಯಾಪಾರ ಆಗಿದೆ ರಿಯಲ್ ಎಸ್ಟೇಟ್. ನಾನು ದ ಡೇ ಐ ಬಿಕಮ್ CM ಈ ಒಂದು ಹೌಸಿಂಗ್ ಬೋರ್ಡ್ ಆಗಿರ್ಬೋದು, ಬೆಂಗಳೂರಲ್ಲಿ ಹೌಸಿಂಗ್ ಬೋರ್ಡ್ ಏನ್ ಕರಿಬೇಕು, 2% ಹಸಿರು ಉಳಿದಿದೆ. ಹೌಸಿಂಗ್ ಬೋರ್ಡ್ ಏನಕ್ಕೆ? ಯಾವ ಮಾರ್ವಾಡಿಗಳನ್ನ ಹೊರ ರಾಜ್ಯದವ್ರನ್ನ ಕರ್ಕೊಂಬಂದು ಮನೆಗಳು ಕಟ್ಟಿ ಆ ಕೃಷಿ ಜಮೀನೆಲ್ಲ ನಾಶ ಮಾಡಿ ತಿನ್ನಕ್ ಅನ್ನನ ಆಮೇಲೆ ಇಂಪೋರ್ಟ್ ಮಾಡ್ಕೊಂಡು ಆ ಅನ್ನಕ್ಕೆ ಆಹಾಕಾರ ಮಾಡೋ ಮಟ್ಟಕ್ಕೆ ಬೆಂಗಳೂರು ಗಬ್ಬೆದ್ದೋಗಿದೆ. ಲೋಕಲ್ ಬಾಡಿಗಳ ಕೆಲಸ ಏನು ಅಂತಂದ್ರೆ ದಾವಣಗೆರೆ ಡೆವಲಪ್ಮೆಂಟ್ ಅಥಾರಿಟಿ ರೈತರ ಜಮೀನ್ ಕಿತ್ಕ, ಬಳ್ಳಾರಿ ಡೆವಲಪ್ಮೆಂಟ್ ಅಥಾರಿಟಿ ರೈತರ ಜಮೀನ್ ಕಿತ್ಕ, ಬೆಳಗಾಂ ಡೆವಲಪ್ಮೆಂಟ್ ಅಥಾರಿಟಿ ರೈತರ ಜಮೀನ್ ಕಿತ್ಕ, ಮೈಸೂರು ಡೆವಲಪ್ಮೆಂಟ್ ಅಥಾರಿಟಿ ರೈತರ ಜಮೀನೆಲ್ಲ ಕಿತ್ಕೊಂಡು ಆ ಚಾಮುಂಡಿ ಬೆಟ್ಟನೆಲ್ಲ ಕಿತ್ಕೊಂಡು ಅದನ್ನೆಲ್ಲ ಲೇಔಟ್ ಮಾಡಿ ಅದ್ರಲ್ಲೊಂದು ಹಗರಣ ಮಾಡಿ ಅದು ಇಡಿಗೆ ಹೋಗಿ ಆಮೇಲೆ CBIಗೆ ಹೋಗಿ ಏನು ಆ ಮೂಢ ಹಗರಣ. ಅಲ್ರಿ, ರೈತರ ಜಮೀನನ್ನ ರಾಕ್ಷಸರ ರೀತಿ ಕಿತ್ಕೊಂಡ್ ತಿಂತಿರಲ್ಲ. ರೈತ ಸಂಘಟನೆಗಳು ಏನ್ ಮಾಡ್ತಾ ಇದೆ? KDB ನಲ್ಲಿ 70 to 80% ಬರೀ ಹಗರಣ. KDB ಮಾಡಿರೋದೇ ಹಗರಣ ಮಾಡಿ ರಿಯಲ್ ಎಸ್ಟೇಟ್ ಮಾಡಿ ಹಣ ಮಾಡಕ್ಕೆ. ಒಬ್ಬ ರಾಜೀವ್ ಚಂದ್ರಶೇಖರ ಕೇರಳ ಇಂದ ಬಂದಿಲ್ಲಿ ರಾಜ್ಯಸಭಾ ಮೆಂಬರ್ ಆಗ್ತಾನೆ, ಸುವರ್ಣ ನ್ಯೂಸ್ ಓನರ್ ಆಗ್ತಾನೆ. ಇಲ್ಲಿನ ರೈತರ ಜಮೀನನ್ನ ಅವ್ರ ಕುಟುಂಬದ ಕೈಲಿ ಕಿತ್ಕೊಂಡು ರಿಯಲ್ ಎಸ್ಟೇಟ್ ಮಾಡ್ತಾನೆ ಅಂತಂದ್ರೆ ಕರ್ನಾಟಕ ಸರ್ಕಾರ ಬದುಕಿದ್ಯಾ? 20 ವರ್ಷದಲ್ಲಿ ಎಷ್ಟು ಸರ್ಕಾರ ಅವನ್ ಮನೆ ಹಾಳಾಗೋಗ. ದಾಬಾಸ್ಪೇಟೆಲ್ ರೈತರ ಜಮೀನ್ಗೆ ಇವನು ರಾಜೀವ್ ಚಂದ್ರಶೇಖರ್ ಮಾವನ್ಗೆ ಸೇಲ್ ಮಾಡಕ್ಕೆ ಪರ್ಮಿಷನ್ ಕೊಟ್ಟವನ, ಅವನ್ ಮನೆ ಹಾಳಾಗೋಗ. ನಾಶವಾಗಿ ಹೋಗ್ಬಿಡ್ಲೆ ನೀನು. ನೀನ್ ಯಾವ್ದೋ ಆಂಧ್ರದಿಂದ ಬಂದಿದ್ಯಾ, ಈ ರಾಜೀವ್ ಚಂದ್ರಶೇಖರ ಎಲ್ಲೋ ಕೇರಳ ಇಂದ ಬಂದು BPL TV ಮಾಡ್ತೀಯ ಅಂತ ಅವ್ರ ಅಜ್ಜಿ ಪಿಂಡನೂ ಮಾಡಿಲ್ಲ. ರೈತರ ಜಮೀನನ್ನ ಉಚ್ಚಾಟದಲ್ಲಿ ನೀವುಗಳು ಯಾರೋ ಅಭಿಷೇಕ್ 10 ಕೋಟಿ ಡೀಲ್ ಅಂತ ಊನಲ್ಲೇ 100 ಕೋಟಿ ಡೀಲೇ ಬಿಡ. ಏನ್ ರಾಜೀವ್ ಚಂದ್ರಶೇಖರ್ ತಿಂದ್ರೆ ನಾವೇನ್ ತಿನ್ಬಾರ್ದಾ? ಲೇ, ನಾವು ಕರ್ನಾಟಕದ ಹೆಮ್ಮೆ ಪುತ್ರ ತಿನ್ನಾನ ಬಿಡ. ಲೇ, 110 ಕಡಲೆ 1000 ಕೋಟಿ ತಿಂತಾರೆ ತಿಕ್ಕ. ಏನು ಮುಂಡಾ ಮೋಚಕ್ಕೆ ಬೇರೆ ಕಡೆಯಿಂದ 10 ಕೋಟಿ ಅಲ್ಲ, 100 ಕೋಟಿ ಮಾಡ್ಕೊಂತ ನಿನಗೇನ ನನ್ ಕಷ್ಟ ಅದು? 100 ಕೋಟಿ ಮಾಡ್ತೀನಿ, 1000 ಕೋಟಿ ಮಾಡ್ತೀನಿ, ನಿಮಗೇನಾಗಬೇಕಾಗತ್ತೆ? ಯಾಕೆ 1400 ಕೋಟಿ DK ಶಿವಕುಮಾರ್ ಡಿಕ್ಲೇರ್ ಮಾಡ್ಬೇಕಾ? 200-300 ಕೋಟಿ ಕುಮಾರಸ್ವಾಮಿನೇ ಡಿಕ್ಲೇರ್ ಮಾಡ್ಬೇಕಾ? ಏನು ಇಲ್ದ ಯಡಿಯೂರಪ್ಪ ಅಕ್ಕಿ ಮಿಷನ್ ಅಲ್ಲಿ ಕೆಲಸ ಮಾಡ್ತಾ ಇದ್ದ, ಇವತ್ತು 16 ಕೋಟಿ 106 ಕೋಟಿ ಡಿಕ್ಲೇರ್ ಮಾಡ್ಕೊಂತವ್ರೆ. ಯಾಕೆ ಯಡಿಯೂರಪ್ಪನ್ ಬರ್ಕೊಟ್ಟಿದೀವ? ಕುಮಾರಸ್ವಾಮಿಗೆ ಬರ್ಕೊಟ್ಟಿದೀವ? DK ಶಿವಕುಮಾರ್ ಬರ್ಕೊಟ್ಟಿದೀವ? ರಾಜೀವ್ ಚಂದ್ರಶೇಖರ್ ಬರ್ಕೊಟ್ಟಿದೀವ? ತಾಕತ್ತು ಕೆಳಗಡೆ ಸೀಡ್ಸ್ ಇದ್ರೆ ಇವ್ರನ್ನ ಕೇಳ್ರಿ. ಬೇವರ್ಸಿಗಳು ತಗೊಂಬಂದು ಅಲ್ಲಿ ಯಾವ್ದ ಕಿತ್ತೋಗಿರೋ ಕಮೆಂಟ್ 10 ಕೋಟಿ ಅಲ್ಲೇ ನನ್ನ 1000 ಕೋಟಿ ಮಾಡ್ಕೊಂಡ್ರು ನೀವ್ ಯಾರು ನನ್ನ ಕೇಳಂಗಿಲ್ಲ. ಯಾಕೆ ಅಂತಂದ್ರೆ ಅದು ನನ್ನ ಕಷ್ಟ. ಯಾಕೆ DK ಶಿವಕುಮಾರ್ ಒಬ್ಬನೇ 1400 ಕೋಟಿ ಡಿಕ್ಲೇರ್ ಮಾಡಕ್ಕೆ ಯಜಮಾನ? ನಮ್ಗೇನು ಯೋಗ್ಯತೆ ಇಲ್ಲ. ನಾವೇನು ಕರ್ನಾಟಕದಲ್ಲಿ ಹುಟ್ಟಿಲ್ಲ. ನಾವೆಲ್ಲ ಬರೀ ಇದೆ ಹೋರಾಟ ಮಾಡ್ಕೊಂಡು ಬಟ್ಟೆ ಬಿಚ್ಕೊಂಡು ಓಹೋ
ಎಂತ ಕಿತ್ತೋಗಿ ಜನ ಅಲ್ಲ ನೀವ್ಲೇ. ನಿಮಗೆ ಏನಾದ್ರೂ ಯಾವನಾದ್ರೂ ಇಲ್ಲಿ ಮೆಸೇಜ್ ಹಾಕೋ ನನ್ನನ್ನ 10 ಕೋಟಿ ಅಲ್ಲಲೇ 1000 ಕೋಟಿ ಮಾಡ್ಕೊಂತ ನೀವ್ ಯಾರ ಕೇಳಕ್ ನನ್ಗೆ? ನೀವ್ ಯಾರು ಕೇಳಕ್ಕೆ? ಯಾಕೆ ಬದುಕತ್ತಪ್ಪ? ನಾನ್ ಯಾವ್ದು ಭ್ರಷ್ಟಾಚಾರ ಮಾಡಿ ಬದುಕಲ್ಲ. ಇವ್ರ ಮುಂಡಾ ಮುಚ್ಚಿ ಜನರಿಗೆ ಓಟ್ ತಗೊಂಡು ಜನರ ಟ್ಯಾಕ್ಸ್ ತಿನ್ಕೊಂಡು ಅವ್ರ ಗಲೀಜನ್ ತಿನ್ಕೊಂಡು ಬದುಕಲ್ಲ. ನನ್ನ ಶಕ್ತಿ ನಾನು ಕೋಟಿ ರೂಪಾಯಿ ಫೀಸ್ ಮಾಡಿದ್ರು ನಾನೇನು ಗೌರ್ಮೆಂಟ್ ಎಂಪ್ಲಾಯ್ ಅಲ್ಲ. ನಾನ್ 1000 ಕೋಟಿ ಚಾರ್ಜ್ ಮಾಡಿದ್ರು ತಂದ್ಕೊಡೋ ಇರ್ತಾರೆ, ಅವ್ರ ಕೆಲಸ ಮಾಡ್ಕೊಡ್ತೀನಿ. ನಾನ್ 1000 ಅಲ್ಲ ಕಣ, 10,000 ಕೋಟಿ ಮಾಡ್ಕೊಂತೀನಿ. ನೀವ್ ಯಾರೋ ಕೇಳಕ್ಕೆ? ನಾನ್ ಯಾವೊಂದನ ಬಡವರ್ದು ತಿಂದಿದ್ದೀನ? ನಾನು ಯಾವೊಂದನ KDB ಲ್ಯಾಂಡ್ ಅಕ್ವೈರ್ ಮಾಡಿಸ್ಕೊಂಡು ಮಾರಾಟ ಮಾಡಿದಿನ? ಇಲ್ಲ ಸರ್ಕಾರದಲ್ಲಿ ಕೂತ್ಕೊಂಡು ಕಮಿಷನ್ ಇಸ್ಕೊಂಡಿದ್ದೀನ? ಏನೋ ಇಸ್ಕೊಂಡಿದ್ದೀನಿಲೇ. ನಾನೊಬ್ಬ ಸಾಮಾನ್ಯ ಲಾಯರು. ಮಾಡ್ತೀನಿ 25,000 ಕೋಟಿನೂ ಮಾಡ್ತೀನಿ. ನಾನು ಯಾರಿಗೋ ಹೇಳ್ದೆ, ಯಾರೊಬ್ಬ ಕೇಳ್ದ ಮಾತಾಡ್ಬೋದು ದುಡ್ಡು ಮಾಡಕ್ಕಲ್ಲ ಅಂತ. 25,000 ಕೋಟಿ ಮಾಡಿ ತೋರಿಸಿ. ಐ ವಿಲ್ ಡಿಕ್ಲೇರ್ 25,000 crores ಒನ್ ಡೇ. ಇದೇ ಸಮಾಜಕ್ಕೆ ತೋರಿಸ್ತೀನಿ. ಯಾಕೆ? ಕಾಸು ಏನು DK ಶಿವಕುಮಾರ್ ಏನು ಒಬ್ಬನಿಗೆ ಬರ್ಕೊಟ್ಟಿದೀವಿ ಕರ್ನಾಟಕನ, ಯಡಿಯೂರಪ್ಪನ್ಗೆ ಬರ್ಕೊಟ್ಟಿದ್ದೀನಿ, ಕುಮಾರಸ್ವಾಮಿಗೆ ಬರ್ಕೊಟ್ಟಿದೀವಿ ಅಲ್ವಾ, ಸಿದ್ದರಾಮಯ್ಯನವ್ರಿಗೆ ಬರ್ಕೊಟ್ಟಿದೀವಿ, ಅವ್ರ ಟೀಮಿಗೆ ಬರ್ಕೊಟ್ಟಿದೀವಿ. ಹಂಗಾರೆ ನಾವೆಲ್ಲ ಬರೀ ಹೋರಾಟ ಮಾಡ್ಕೊಂಡು ಕಿರ್ಚ್ಕೊಂಡು ಪರ್ಚ್ಕೊಂಡು ಬಟ್ಟೆ ತರ್ಸ್ಕೊಂಡು ಇರ್ಬೇಕು. ನೀವೆಲ್ಲ ಕಮೆಂಟ್ಗಳು ಹಾಕೊಂಡು ಕಿತ್ತೋಗಿರೋ ಕಮೆಂಟ್ ಹಾಕ್ಬೇಕು. ಅಲ್ಲೇ ಅವನ್ ಯಾವನ ಕೇರಳದಿಂದ ಬಂದಂತ ಕುಟುಂಬ ರೈತರ ಹತ್ರ 150 ಎಕರೆ ಕಿತ್ಕೊಂಡು ತಿಂದು ನುಂಗಾಗಿ 20 ವರ್ಷ ಆಗೈತೆ. ಕೆಳಗಡೆ ಬೀಜಗಳಿಲ್ಲ, ಕೆಳಗಡೆ ಸೀಡ್ಸ್ ಅವೇನ ನಿಮ್ಗೆ ಕೇಳಕ್ಕೆ? ಸೀಡ್ಸ್ ಇಲ್ಲ. ಇಲ್ಲಿ ಬಂದು ಕಿತ್ತೋಗಿರೋ ಕಮೆಂಟ್ ಹಳೆ ಬೇವರ್ಸಿಗಳು ತಗೊಂಬಂದು ನನಗೇನ್ ತೀಟೆ ಹಿಡ್ದೈತೆ? ದಾಬಾಸ್ಪೇಟೆಯಲ್ಲಿ ನನ್ ಜಮೀನ್ ಐತಾ? ನಮ್ ನೆಂಟ್ರದೈತಾ? ಎಂತದಿಲ್ಲ. ಅವನ್ ಹಗರಣ ಮಾಡ್ರದ ಬೀದಿಗೆ ತಗೊಂಬತ್ತಾ ಇದೀವಿ. 10 ಕೋಟಿ ಅಲ್ಲಲೇ 1000 ಕೋಟಿ ಮಾಡ್ಕೊಂತೀನಿ. ನೀವ್ ಯಾವನ ಕೇಳಕಲೇ? ಏನ್ ಬರೀ ಹೋರಾಟ ಮಾಡ್ಕೊಂಡು ನಿಮ್ಗೆ ಎಂಟರ್ಟೈನ್ಮೆಂಟ್ ಮಾಡ್ಕೊಂಡಿರ್ಬೇಕಾ? ಲೇ ಕಾಸು ನಾವು ಮಾಡ್ತೀನಿ. ನಾನು ಅಷ್ಟೇ ಕೋಟಿ ರೂಪಾಯಿ, 2 ಕೋಟಿ, 10 ಕೋಟಿ, 5 ಕೋಟಿ ಫೀಸ್ ತಗೊಂತೀನಿ. ಏನ್ ಇವಾಗ ಪ್ರಾಬ್ಲಮ್? ನಾನು ಫೀಸ್ ತಗೊಂಡು ಕೆಲಸ ಮಾಡ್ತೀನಿ. ಲಂಚ ತಗೊಳಕ್ಕೆ ನಾನು ಗೌರ್ಮೆಂಟ್ ಅಧಿಕಾರಿನೂ ಅಲ್ಲ, ಲಂಚ ತಗೊಳಕ್ಕೆ ನಾನು ರಾಜಕಾರಣಿನೂ ಅಲ್ಲ. ನಾನು DK ಶಿವಕುಮಾರ್ ಅಲ್ಲ. DK ಶಿವಕುಮಾರ್ ಮೇಲೆ, ಸತೀಶ್ ಜಾರಕಿಹೊಳಿ ಮೇಲೆ ರಿಟರ್ನ್ ಕಂಪ್ಲೇಂಟ್ ಐತೆ ಲಂಚದ್ದು. ಕೆಳಗಡೆ ಸೀಟ್ಸ್ ಇದ್ರೆ ಕೇಳ್ರಿ ಅವ್ರನ್ನ. ನಿಮಗ್ ಸೀಟ್ಸ್ ಇಲ್ಲ, ಕೇಳಕ್ ಯೋಗ್ಯತೆ ಅಲ್ಲ. ಇಲ್ಲಿ ಬಂದು 10 ಕೋಟಿ ಡೀಲ್ ಅಂತೆ. ಯಾಕೆ ನಿಮ್ಮ ಅಜ್ಜಿ ಪಿಂಡ 100 ಕೋಟಿನ ತಗೊಂತೀನಿ ಏನ್ರ ಇವಾಗ? 100 ಕೋಟಿ ತಗೊಂತೀನಿ, 1000 ಕೋಟಿ ತಗೊಂತೀನಿ, 10,000 ಕೋಟಿ ತಗೊಂತೀನಿ. ಹೂ ದ ಹೆಲ್ ಯು ಆರ್ ಟು ಆಸ್ಕ್? ನೀನ್ ಯಾರೋ ಕೇಳಕಲೇ? ಇರ್ಲಿ ಬಿಡುಗರು, 10 ಕೋಟಿ ಅಲ್ಲ 100 ಕೋಟಿ ತಗೊಂತೀವಿ, ಪರವಾಗಿಲ್ಲ, ಏನ್ ಸಮಸ್ಯೆ ಇಲ್ಲ. ಏನ್ ತಗೊಂಡ್ರೆ ಏನ್ ತಪ್ಪು? ಏನ್ ರಾಜೀವ್ ಚಂದ್ರಶೇಖರ್ ಕುಟುಂಬನೇ ತಿನ್ಬೇಕಾ? ನಾವು ತಿನ್ನೋಣ ಬಿಡಿ. ಏನಿವಾಗ ನಾವು ಕೆಲಸ ಮಾಡಿ ತಿಂತೀವಿ, ಕದ್ದು ತಿನ್ನಲ್ಲ, ಭ್ರಷ್ಟಾಚಾರ ಮಾಡಿ ತಿನ್ನಲ್ಲ, ಸುಳ್ಳಾಗಿ KDB ಲ್ಯಾಂಡ್ ತಗೊಂಡ್ ಮಾಡಲ್ಲ. ನಾನು ಪ್ರಾಜೆಕ್ಟ್ ತಗೊಂಡ್ರೆ, ನಾನು ಕೇಸ್ ತಗೊಂಡ್ರೆ ನನಗೆ 100 ಕೋಟಿ ಫೀಸ್ ಕೊಡೋರು ಅವ್ರೆ, 1 ಕೋಟಿ ಫೀಸ್ ಕೊಡೋರು ಇದಾರೆ, 1000 ಕೋಟಿ ಫೀಸ್ ಕೊಡೋರು ಇದಾರೆ. ನಾನು ಫೀಸ್ ಇಸ್ಕೊಂಡು ಕೆಲಸ ಮಾಡೋನು. ಓಕೆ, ನಾನ್ ಯಾವನ ಹತ್ರ ಭಿಕ್ಷೆನೂ ಎತ್ತಬೇಕಾಗಿಲ್ಲ. ಯಾವ್ದೋ KDB ಲ್ಯಾಂಡ್ ಅನ್ನ ಗ್ರಾಂಟ್ ಮಾಡಿಸ್ಕೊಂಡು ಮಾರಾಟನೂ ಮಾಡ್ಬೇಕಾಗಿಲ್ಲ. ಪಾವಗಡದಲ್ಲಿ ಸೋಲಾರ್ ಪ್ಲಾಂಟ್ ಹಾಕ್ತೀನಿ ಅಂತ ಹೇಳಿ ಅಲ್ಲಿ ರೈತರದೆಲ್ಲ ಮುಂಡಾ ಮುಚ್ಚಿ ತನ್ನ ಕಂಪನಿಗೆ ಬರ್ಸ್ಕೊಂಡು ಮಾಡಬೇಕಾಗಿಲ್ಲ. ಒಕ್ಕಲಿಗರ ಸಂಘದ ಜಮೀನ್ ಬಿಟ್ಟಿಲ್ಲ ಒಬ್ಬ ರಾಜಕಾರಣಿ, 50 ಎಕರೆ ತಿಂದಾಕವನೆ. ಯಾರೋ ರಂಗಮ್ಮನ್ ಬಿಟ್ಟಿದ್ದ ಜಾಗನ ಕರ್ನಾಟಕದ ನಮ್ಮದೇ ಸಮುದಾಯದ ರಾಜಕೀಯ ನಾಯಕ 50 ಎಕರೆ ಯಾವ್ದೋ ಅಪಾರ್ಟ್ಮೆಂಟ್ ಕೊಟ್ಟು ಬೇವರ್ಸಿ ನನ್ನ ಮಗ. ನಿಮ್ಗಳಿಗೆ ಬೀಜ ಇದ್ರೆ ಕೇಳ್ರಿ. ಕರ್ನಾಟಕದಲ್ಲಿರುವ ದೈತ್ಯ ರಾಜಕಾರಣಿ ಅವನೊಬ್ಬ ಮಾತೇತ್ರೆ ಕಲ್ಲು ಪಲ್ಲು ಅಂತಾನೆ, ನಟ್ಟು ಬೋಲ್ಟು ಅಂತಾನೆ. 50 ಎಕರೆ ರಂಗಮ್ಮನ್ ಜಮೀನ ತಿಂದಾಕವ್ನೆ, ಅಪಾರ್ಟ್ಮೆಂಟ್ ಕಟ್ಟಿ ಮಾರ್ಕಂಡ್ ತಿಂದಾಕವ್ನೆ. ಆಯ್ತಾ? ಇಂತ ಹಲ್ಕಟ್ಟು ದರೋಡೆಕೋರ್ರು ಉಸಿರು ಒಳ್ಳೆಗಳಿದ್ದಾರೆ. ನಿಮಗೆ ಕೆಳಗಡೆ ಬೀಜ ಇದ್ರೆ ಕೇಳ್ರಿ ಅವ್ರನ್ನ. ಕೇಳಕ್ ಬೀಜ ಇಲ್ಲ. ಇಲ್ಲಿ ಬಂದ್ಬಿಟ್ಟು 10 ಕೋಟಿ ಅಲ್ಲೇ 10 ಕೋಟಿ ಅಲ್ಲ ನಾನು ಫೀಸ್ 1000 ಕೋಟಿ ಇಸ್ಕಂತೀನಿ. ಅದು ನನ್ನ ಕೆಪಾಸಿಟಿ. ಅರ್ಥ ಆಯ್ತಾ? ಧರ್ಮಸ್ಥಳ ವಿಚಾರಕ್ಕೆ ಬಂದ್ರೆ 75 ಅಥವಾ ಗುರುತಿಲ್ಲದ ಶವಗಳನ್ನ ಹೆಗಡೆ ಹಾಸ್ಪಿಟ್ಲ್ ಕಳಿಸಿ ಅಲ್ಲಿ ಅವತ್ತೇ ಅದನ್ನ ಸುಟ್ಟಾಕಿರೋದೋ ಮಣ್ಣು ಮಾಡಿರೋದೋ ಮಾಡಿದ್ದಾರೆ. ಧರ್ಮಸ್ಥಳದ ವಿಚಾರದಲ್ಲಿ ಒಂದಷ್ಟು ಅನುಮಾನಗಳು, ಅಲ್ಲಿ ಆರ್ಗನ್ ಮಾಫಿಯಾ ನಡೀತಾ ಇದೆ ಅಂತ. ಧರ್ಮಸ್ಥಳದ ವಿಚಾರದಲ್ಲಿ ಇಂಥ ಸ್ಕ್ಯಾಮ್ ನಡೆದಿಲ್ಲ ಅಂತಿಲ್ಲ ಗುರು. ಆರ್ಗನ್ ಮಾಫಿಯಾ, ಕಿಲ್ಲಿಂಗು, ರೇಪಿಂಗು, ಕ್ರೈಮು, ಲ್ಯಾಂಡ್ ಲೂಟಿ, ಕೊಲೆ, ಬೆದರಿಕೆ, ಮುಚ್ಚಾಕೋದು, ಕಾಣೆಯಾಗೋದು, ಇಂಥ ಕ್ರೈಮ್ ನಡೆದಿಲ್ಲ ಅಂತಿಲ್ಲ. ಎಲ್ಲಾ ಕ್ರೈಮು ನಡೆದಿದೆ. ಇವತ್ತು ಇಫ್ ಐ ಆಮ್ ನಾಟ್ ರಾಂಗ್ 40 ಜನ ಬೆಳ್ತಂಗಡಿ ಧರ್ಮಸ್ಥಳ ಪೊಲೀಸ್ ಅವ್ರಿಗೆ ನೋಟಿಸ್ ಕೊಟ್ಟಿದ್ದಾರಂತೆ ಬಂದು ತನಿಖೆಗೆ ಹಾಜರಾಗ್ಲಿಕ್ಕೆ. 40 ಜನ ಪೊಲೀಸರಿಗೆ. ಇಟ್ಸ್ ಎ ಗ್ರೇಟ್ ಎಫರ್ಟ್.
ಯಾವನೊಬ್ಬ ಚಾನಲ್ ರಿಪಬ್ಲಿಕ್ ಟಿವಿ ಚಾನಲ್ ಬಂದ್ಬಿಟ್ಟು ನೆನೆ ಪುಂಗ್ಬಿಟ್ಟು ಹೋಗೋನೆ. ಯಾರು ಅಂತಂದ್ರೆ ಅರ್ನಬ್ ಗೋಸ್ವಾಮಿ. ಕೇಳಿಸ್ತೀನಿ, ಅರ್ನಬ್ ಗೋಸ್ವಾಮಿ ಏನ್ ಹೇಳಿದಾನೆ. ಬೆಂಗಳೂರಿಗೆ ಬಂದಿದ್ದಾನೆ. ಆಮೇಲೆ ನಮ್ಮ ಸ್ವಾಮೀಜಿಯನ್ನ ಕರ್ಸ್ಬಿಟ್ರ ಅರ್ನಬ್ ಗೋಸ್ವಾಮಿನ. ನಿರ್ಮಲಾನಂದ ಸ್ವಾಮೀಜಿ ನೀವೇನಾದ್ರೂ ಕರ್ಸ್ಕಿಸ್ಬಿಟ್ರ ಇವನ ಅರ್ನಬ್ನ ಈ ಧರ್ಮಸ್ಥಳದ ಟ್ಯಾಪೆ ಹಾಕಕ್ಕೆ? ಯಾಕಂದ್ರೆ ನಿಮ್ ಬಗ್ಗೆ ಸಿಕ್ಕಾಪಟ್ಟೆ ಗೌರವ ಇಟ್ಕೊಂಡಿದೀವಿ. ನಿರ್ಮಲಾನಂದ ಸ್ವಾಮೀಜಿ ಅವರೇ ನಿಮ್ಮನ್ನ ಭೇಟಿ ಮಾಡಿದಾನೆ ಅಂತಂದ್ರೆ ನನ್ಗೆ ಯಾರು ಹೇಳಿದ್ರು ಸ್ವಾಮೀಜಿ ಏನಾದ್ರು ಧರ್ಮಸ್ಥಳ ವಿಚಾರ ಕೈ ಇಟ್ಟಿದಾರ ಅಂತ. ನನಗೆ ಗೊತ್ತಿಲ್ಲ ಸ್ವಾಮೀಜಿ ಅವರೇ. ದಯಮಾಡಿ ಧರ್ಮಸ್ಥಳ ವಿಚಾರಕ್ಕೆ ತಾವು ಧ್ವನಿ ಎತ್ತಿಲ್ಲ, ಅದನ್ನ ಕಾಂಪ್ರಮೈಸ್ ಮಾಡಕ್ಕೂ ದಯಮಾಡಿ ಇಂಥವ್ರನ್ನೆಲ್ಲ ಭೇಟಿ ಮಾಡಕ್ ಹೋಗ್ಬೇಡಿ. ಈ ಅರ್ನಬ್ ಗೋಸ್ವಾಮಿ ಬಂದು ಧರ್ಮಸ್ಥಳದ ಪರವಾಗಿ ಬಂದು ಇಲ್ಲಿ ಏನೋ ಭಾಷಣ ಮಾಡಿ ಹೋಗಿದ್ದಾನೆ. ಅವ್ರ ಎಡಿಟರ್ಗಳನ್ನ ಕರೆದು ಮೋಹನ್ ದಾಸ್ ಪೈ ಇನ್ನೊಂದು ಜನ ಸೇರ್ಸ್ಕೊಂಡು, ಆಮೇಲೆ ಸಂಕೇಶ್ವರರು, ಮೋಹನ್ ದಾಸ್ ಪೈ, ನಾನ್ ನಮ್ಮ ಸ್ವಾಮೀಜಿ ಹೋಗವ್ರೇನೋ ಅಂತ ಹುಡುಕ್ದೆ, ಸಿಕ್ಕಿಲ್ಲ. ಬೇರೆ ಯಾರೋ ಸ್ವಾಮೀಜಿ ನಿಂತ್ಕೊಂಡಿದ್ದಾರೆ. ಈ ಅರ್ನಬ್ ಅನ್ನೋನು ಬಂದು ಒಂದಷ್ಟು ಮಾತುಗಳಾಡಿದಾನೆ. ನೇಷನ್ ವಾಂಟ್ಸ್ ಟು ನೋ. ಅರ್ನಬ್, ಲೆಟ್ ಮಿ ಪ್ಲೇ ಯುವರ್. ನಾನು ಈ ಅರ್ನಬ್ ಏನ್ ಮಾತಾಡಿದಾನೆ. अमेरिका में पब्लिश किए गए इस स्टडी के मुताबिक रात को खर्राटे मारने वाले लोगों को अगले 10 साल में हार्ट फेलियर का खतरा है. ಎಲ್ಲಾ ಮುಸಲ್ಮಾನರು ಹಾಗ ಅಥವಾ ನಮ್ಮ ರಾಜಕೀಯ ವ್ಯವಸ್ಥೆ ಎಲ್ಲಾ ಮುಸಲ್ಮಾನರನ್ನ ಹಾಗಾಗೋ ರೀತಿಯಲ್ಲಿ ಮಾಡ್ತಿದ್ಯಾ? ಪ್ರತ್ಯೇಕ ಪ್ರಶ್ನೆ. ಅದಕ್ಕೆ ಬರೋಕ್ ಮುಂಚೆ ಕೀರ್ತಿ ಅವರೇ, ವಿಚಾರದಲ್ಲಿ ಧರ್ಮಸ್ಥಳದಲ್ಲಿ ನಾನು ಪ್ಲೇ ಮಾಡ್ತಾ ಇದ್ದೀನಿ. ಎಲ್ಲ ಈ ಚಿಲ್ಲರೆ ಅವ್ರನ್ನ ಕುಂಡಿಸ್ಕೊಂಡು, ಈ ಚಿಲ್ಲರೆಗಳನ್ನ ಕುಡಿಸ್ಕೊಂಡು ಐ ಜಸ್ಟ್ ವಾಂಟೆಡ್ ಟು ಪ್ಲೇ. ಏನು ಅರ್ನಬ್ ಏನ್ ಹೇಳಿದಾನೆ ಒಂಚೂರು ತೋರಿಸ್ತೀನಿ. of the Republic Kannada team of Shobha and the whole editorial team. ನೋಡಿ, 2600 ಜನ ನೋಡಿದ್ದಾರೆ ಒಂದೇ ದಿವಸದಲ್ಲಿ. ಬರೀ 2600. ಇಷ್ಟು ದೊಡ್ಡ ವ್ಯಕ್ತಿ ಧರ್ಮಸ್ಥಳದ ಬಗ್ಗೆ ಈ ವ್ಯಕ್ತಿ ಅರ್ನಬ್ ಗೋಸ್ವಾಮಿ ಬಂದು ಮಾತಾಡಿದಾನೆ. ಮೊನ್ನೆ ಧರ್ಮಸ್ಥಳದ TRP ನೆಲ ಕಚ್ಚಿತ್ತು, 14% ಬಂದ್ ನಿಂತಿದೆ. ಆಯ್ತಾ, 2 ದಿವಸ ಆಗಿದೆ ಅರ್ನಬ್ ಗೋಸ್ವಾಮಿ ಈ ಚಾನೆಲ್ ಅಲ್ಲಿ ಮಾತಾಡಿ. ಕೇವಲ 2500 ಜನ ನೋಡಿದರೆ. ಯಾವ ಮಟ್ಟಕ್ಕೆ ರಿಪಬ್ಲಿಕ್ ಟಿವಿ ನೆಲ ಕಚ್ಚಿದೆ ಅಂತಂದ್ರೆ, ಆ ರಿಪಬ್ಲಿಕ್ ಟಿವಿ ಓನರ್ ಬಂದು ಭಾಷಣ ಮಾಡೋ ಮಟ್ಟಕ್ಕೆ ನೆಲ ಕಚ್ಚಿದೆ. ಈತನ ಭಾಷಣವನ್ನ ದಯಮಾಡಿ ಕೇಳಿ. ದೆನ್ ಐ ವಿಲ್ ಟಾಕ್ ಟು ಯು. When everybody in the media was part of what I would call a conspiracy against Dharmasthala, Mohan sir, Republic Kannada stood firm. It said it will not compromise. We made it into a national issue. Why should an attack on a great institution that does so much social service, why should it be allowed? Why should it be a subject that can be allowed? We debated it at a national level, and I'm happy to share that we changed the agenda. Mr. Omai, how are you, sir? We changed. ಬೊಮ್ಮಾಯಿ ಅವ್ರಿಗೆ ನಮಸ್ಕಾರ ಆಗ್ದ, ಮೋಹನ್ ದಾಸ್ ಪೈ ಅವ್ರಿಗೆ ನಮಸ್ಕಾರ ಆಗ್ದ. ಅರ್ನಬ್ ಹೇಳ್ತಾನೆ ಧರ್ಮಸ್ಥಳದ ವಿರುದ್ಧ ಕಾನ್ಸ್ಪಿರಸಿ ಅಂತೆ. ಮಿಸ್ಟರ್ ಅರ್ನಬ್ ಗೋಸ್ವಾಮಿ, ದ ನೇಷನ್ ವಾಂಟ್ಸ್ ಟು ನೋ ಅಂಡ್ ಕರ್ನಾಟಕ ವಾಂಟ್ಸ್ ಟು ನೋ why your Republic TV TRP has gone down in last 2 months. Nobody is watching. Forget about your TV, even your what you call channel, what they have put your what you call speech. Only 2,500 people have watched it. Mr. Arnab Goswami, Karnataka wants to know why your Republic TV is going down, and you do not want to. And you say ಮುಂದೆ ಹೇಳ್ತಾನೆ, ಜನರು ನೋಡಿಲ್ಲ ಅಂದ್ರೂ ಪರವಾಗಿಲ್ಲ. ಜನರು ನೋಡ್ದಿರೋಂತ ರಿಪಬ್ಲಿಕ್ ಟಿವಿನ ಇದು. ಇವನು ಮತ್ತೆ ಶೋಭಾ ಕೂತ್ಕೊಂಡು ಚೀಫ್ ಎಡಿಟರು, ಆಮೇಲೆ ಸ್ಮಿತಾ ಹ್ಯಾಂಕರ್, ಶೋಭಾ, ಮೋಸ್ಟ್ಲಿ ಇವ್ರು 3 ಜನ ಕೂತ್ಕೊಂಡು ನೋಡ್ಕೊಂತಾರೆ. ಬರೀ 2500 ಜನ ನೋಡರೆ. ಯಾವ ಅಂತ ದರಿದ್ರ ಮಟ್ಟಕ್ಕೆ ರಿಪಬ್ಲಿಕ್ ಟಿವಿ ಬಂದಿದೆ ಅಂತಂದ್ರೆ, ಜಸ್ಟ್ ಎ ಮಿನಿಟ್. We changed the agenda. Because of the Republic Kannada campaign against the Dharmasthala conspiracy, the whole environment in Karnataka, whole environment across the country on Dharmasthala changed. I was asking myself, how is Al Jazeera reporting against Dharmasthala? ಇಲ್ಲಿ ಯಾರೋ ಒಬ್ರು ಆಗ್ತಾವ್ರೆ, ಯಾವ ಕೇಸು ಕ್ಲಿಯರ್ ಮಾಡಲ್ಲ ಅಂತಲೋ. ಬರೀ ಕಮೆಂಟ್ ಹಾಕಿ ಹೋಗೋ ನಿಮಗೆ ಇಂತ ಭಾರ ಇದ್ರೆ, ಈ ಸಮಾಜದ ಗಲೀಜು
78 ವರ್ಷದ್ದು. ಯಾವನಾದ್ರೂ ಮುಂದಕ್ಕೆ ಬಂದು ನಾವು ಜೊತೆಲಿ ನಿಂತ್ಕೊಂತೀವಿ, ನಾವೊಂದು ಕಾರ್ ತಗೊಂಬರ್ತೀವಿ, ನಾವೊಂದಷ್ಟು ಫಂಡ್ ಮಾಡ್ತೀವಿ, ಹೋರಾಟ ಏನ್ ಪುಕ್ಸಟ್ಟೆ ಆಗುತ್ತಾ? ಯಾವ ಕೇಸು ಕ್ಲಿಯರ್ ಅಲ್ಲ ಅಂತಂದ್ರೆ ಬಾ ಜೊತೆಲಿ ಬಾ ನಿಂತ್ಕ ಬಾ, ಅಲ್ಲಿ ಕಮೆಂಟ್ ಹಾಕಿ ಓಡೋಗೋದಲ್ಲ ರಾಜ್ಕುಮಾರ. ರಾಜಕಾರಣಿಗಳನ್ನ ಫೇಸ್ ಮಾಡ್ಬೇಕಾದ್ರೆ ಮನೆ ನುಗ್ತಾರೆ ಪೊಲೀಸರು, ಕೇಸ್ಗಳಾಗ್ತಾರೆ. ಓಕೆ, ಕೇಸ್ಗಳು ಓಡಾಡ್ಬೇಕು, ಅದನ್ನ ಕ್ಲೋಸ್ ಮಾಡಕ್ ಹೈಕೋರ್ಟ್ಗೆ ಕಾಸು ಉಣಿಸ್ಕೊಬೇಕು, ಮನೆ ಜೀವನ ನಡೆಸಬೇಕು, ಧೈರ್ಯವಾಗಿ ಓಡಾಡ್ಬೇಕು. ಯಾವ ಕೇಸು ಕ್ಲೋಸ್ ಮಾಡಲ್ಲ ಅಂತೆ. ಬರ್ರಿ, ಯಾರನ್ನ ತಂದು ಕೊಟ್ಟಿದ್ದೀರಾ ಗಂಟು ಕೇಸ್ ಕ್ಲೋಸ್ ಮಾಡಕ್ಕೆ? ನೋಡಿ, ಗಂಟುಗಳು ಮಾಡ್ಕಂತವ್ರೆ. ಒಬ್ಬ ಕಳೆದ 3 ತಿಂಗಳಲ್ಲಿ ರಿಪಬ್ಲಿಕ್ ಟಿವಿ ನೆಲ ಕಚ್ಚಿದೆ, TRP ಇಲ್ಲ, ಸಂಪಾದನೆ ಇಲ್ಲ, ಸ್ಪಾನ್ಸರ್ಸ್ ಇದ್ದಂಗೆ ಇಲ್ಲ, ಆದ್ರೂ ಕೂಡ ನಡೆಸ್ತಾ ಇದ್ದಾರೆ ಅಂತಂದ್ರೆ ಏನೋ ಮೇಲೆ ಹೆಲಿಕಾಪ್ಟರ್ ಇಂದ ದುಡ್ಡು ಬೀಳ್ತಾ ಇದೆಯಾ? ಮೇಲೆ ಹೆಲಿಕಾಪ್ಟರ್ ಇಂದಾನೆ ದುಡ್ಡು ಬೀಳೋ ತರನೇ ಈ ಅರ್ನಬ್ ಗೋಸ್ವಾಮಿ ಮಾತಾಡ್ತಾ ಇದ್ದಾರೆ. ನಾವ್ ಯಾಕೆ ಈ ವಿಚಾರಗಳನ್ನ ಮಾತಾಡ್ತಾ ಇದೀವಿ ಅಂತಂದ್ರೆ, ಒಂದು ಚಾನೆಲ್ TRP ನೆಲ ಕಚ್ಚಿದ್ರು ಕೂಡ ಅವನ ಹೇಳ್ತಾನೆ ನಮ್ಗೆ TRP ಬಿಡ, ಮತ್ತೆ ದುಡ್ಡೆಲ್ಲಿಂದ ಬರ್ತಾ ಇದೆ? ಮಿಸ್ಟರ್ ಅರ್ನಬ್ ಗೋಸ್ವಾಮಿ, ವೇರ್ ಆರ್ ಯು ಗೆಟಿಂಗ್ ಫಂಡ್ಸ್ ಟು ರನ್ ದ ಚಾನೆಲ್? Okay, and you are telling that you are fighting for a cause. Do you know the thing? 462 people are missing in last 15 years. Do you know about it? Okay. And do you know the thing? There is a people who are missing, and there are women and children who were brutally raped. Those are the charges, and it is not only. As you said, it is a conspiracy, Mr. Arnab Goswami. We would like to tell you, there is an on record on 2018, a report submitted by MLC Ugrappa when Congress government was existing. There is a report on entire Karnataka, the atrocities on women and children, specifically Beltangadi and Dharmasthala also. I would like to send you a copy. I will send it to your Mumbai Republic office. Kindly go through. It is in Kannada. Kindly get it converted. Tell your Shobha. Poor Shobha cannot tell that, the Republic TV TRP has gone into sea. Okay? And I don't know, Mr. Arnab Goswami, Karnataka wants to know and the nation wants to know, when your TRP has gone down, how are you running your Republic TV in Kannada? And Shobha, please tell your Arnab Goswami, how come without TRP, without viewers, how come this Republic TV is sustaining? And who is funding for all this? Karnataka wants to know, Shobha. Karnataka wants to know, Arnab ಇನ್ನ ಒಂದು ಮಾತಾಡಿ ಕೇಳಿಸ್ಬಿಡ್ತೀನಿ. ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಯಾಕಂದ್ರೆ ಮೊನ್ನೆ ನಾನು ಸ್ಮಿತಾ ಅವರನ್ನ ಟ್ರೋಲ್ ಮಾಡಿದೆ. ಆವಾಗ ಅವ್ರ ಕಂಪ್ಲೀಟ್ ಅವ್ರ ಯೋಗ್ಯತೆ ಏನಂತ ಗೊತ್ತಾಯ್ತು. ಈಗ ಅರ್ನಬ್ ಅದನ್ನ ಪ್ಯಾಚ್ ಅಪ್ ಮಾಡಕ್ ಬಂದಿದ್ದಾನೆ ನೋಡಿ. How is Al Jazeera reporting against Dharmasthala? What does Al Jazeera know about Dharmasthala? What investigative reporting had they done? But there was a conspiracy for almost 2 months, and it is because of Republic Kannada, because of Republic Media Network that we could fight back. I believe that there are a lot of challenges in our country, but the biggest challenge is to our civilizational heritage and to national unity and national integration. Our network's philosophy is not only news first, it is nation first. If you come to our studios, you will find emblazoned on the walls with pride, nation first. That is our motto, that is our philosophy, that is our ideology, and that is our passion. And I'm so proud that our Republic Kannada team, and I'm grateful to Vijay Sankeshwar ji and Anand Sankeshwar, my friend. ಯಾವ ಮಟ್ಟಕ್ಕೆ ರಿಪಬ್ಲಿಕ್ ಟಿವಿ ಬಿದ್ದೋಗಿದೆ ಅಂತಂದ್ರೆ, ಅದರ ಮಾಲೀಕ ಅರ್ನಬ್ ಗೋಸ್ವಾಮಿ ಬಂದು ಅದರ ಬಗ್ಗೆ ಮಾತಾಡೋ ಮಟ್ಟಕ್ಕೆ ರಿಪಬ್ಲಿಕ್ ಟಿವಿ TRP ಬಿದ್ದೋಗಿದೆ. ಇದೆಂಗೆಲ್ಲ ಹೆಂಗ್ ಸಾಧ್ಯ ಆಯ್ತು ಗೊತ್ತಾ? ಮಿಸ್ಟರ್ ಅರ್ನಬ್ ಗೋಸ್ವಾಮಿ, ಹೌ ಇಟ್ ಇಸ್ ಪಾಸಿಬಲ್? ಡೂ ಯು ನೋ? It is possible because Karnataka people, Karnataka public are very conscious. They know the difference between fake and real. The people can find out which is fake news and who is promoting the fake news. People can make a difference. It is not rest of India, Mr. Arnab Goswami, where your channel can fool. Okay, I've seen you. Okay, as a news anchor in Times Now. Okay, sitting and explaining the news in 2008.
26/11. I've seen you be, from an Assam Brahmin family to Times Now newsreader to Republic TV owner. How come this transformation took place? Having lakhs of together, crores of together of investment. The nation wants to know, Mr. Arnab, who funded you to make this Republic TV? The nation wants to know. I want to know. Karnataka wants to know. Okay, who funded this money from an ordinary Assami guy to Times Now newsreader to Republic TV series of channel owner. Nation wants to know who funded all this, how much money you made to make all this. Nation wants to know. And your Republic TV Kannada gone down. Do you know why? The Giliyar, Mr. ಗಿಳಿಯಾರ್ನ ಕುಂಡಿಸ್ಕೊಂಡು ಈ ಕಿರಿಕಿರ್ತಿನ ಕುಂಡಿಸ್ಕೊಂಡ್ರೆ ನಿಮ್ಮ ಎಲ್ಲಿದ್ದ TRP ಎಲ್ಲಿಗೆ ಬಂದು ನಿಂತಿದೆ? ಶೋಭಾ ನಿನ್ನ ಪ್ರಯತ್ನ ನಾವು ಯಾರೂ ಮರೆಯಕ್ಕಾಗಲ್ಲಮ್ಮ. ಚೀಫ್ ಎಡಿಟ್ರು ರಿಪಬ್ಲಿಕ್ ಟಿವಿ ಚೀಫ್ ಎಡಿಟ್ರು ಶೋಭಾ ನೀನ್ ಹೇಳ್ಬೇಕಾಗಿತ್ತು ಶೋಭಾ, ನಮ್ಮ TRP ನೆಲ ಕಚ್ಚಿಬಿಟ್ಟಿದೆ ರಿಪಬ್ಲಿಕ್ ಟಿವಿ ಅಂತ. ಅವ್ನಿಗೇನಾಗಬೇಕಾಗಿದೆ? ನಿಮ್ ಚಾನೆಲ್ಗೆ TRPನೂ ಬೇಕಾಗಿಲ್ಲ, ನಿಮ್ ಚಾನೆಲ್ಗೆ ವ್ಯೂವರ್ಸು ಬೇಕಾಗಿಲ್ಲ. ನಿಮ್ ಚಾನೆಲ್ಗೆ ದುಡ್ಡು ಹೆಲಿಕಾಪ್ಟರ್ ಇಂದ ಓದಿರ್ತದೆ, ವ್ಯೂವರ್ಸು ಏನು ಬೇಕಾಗೇ ಇಲ್ಲ, ಆದ್ರೂ ಚಾನೆಲ್ ಓಡ್ತದೆ. ತಿಂಗಳಿಗೆ 2 ಕೋಟಿ ಖರ್ಚಿದ್ರು ಕೂಡ ರಿಪಬ್ಲಿಕ್ ಟಿವಿ ಯಾವುದೇ ನೋವಿಲ್ಲದೆ ಓಡುತ್ತೆ. ಜನ ನೋಡಲ್ಲ ಅಂದ್ರೂ ಕೂಡ ರಿಪಬ್ಲಿಕ್ ಟಿವಿ ಓಡುತ್ತೆ ಅಂತಂದ್ರೆ ಮೇಲಿಂದ ಹೆಲಿಕಾಪ್ಟರ್ ಇಂದ ಬೀಳುತ್ತೆ ದುಡ್ಡು. ದ ಕರ್ನಾಟಕ ವಾಂಟ್ಸ್ ಟು ನೋ ಮಿಸ್ಟರ್ ಅರ್ನಬ್ ಗೋಸ್ವಾಮಿ, ದ ನೇಷನ್ ವಾಂಟ್ಸ್ ಟು ನೋ ಹೂ ಫಂಡೆಡ್ ದಿಸ್ ರಿಪಬ್ಲಿಕ್ ಟಿವಿ. ಯು ಹ್ಯಾವ್ ಮೇಡ್ ಎ ಸೀರೀಸ್ ಆಫ್ multi-language Republic TV. Nation wants to know who funded all this. How come a Assami Brahmin guy made it to happen a news channel? Forget about you working for Times Now. Nation wants to know this Republic TV, who funded this, Mr. Arnab Goswami. And I know you have Mohandas Pai, Bamai, our Bamai, former CM. And you also met our Shri ನಿರ್ಬಂಧ ಸ್ವಾಮೀಜಿ ಅವರಿಗೆ ನಮ್ಮ ಒಂದು ಬೇಡಿಕೆ ಏನು ಅಂತಂದ್ರೆ, ಸ್ವಾಮೀಜಿ ಅವರೇ, ಯಾವ ಸ್ವಾಮೀಜಿಗಳು ಕೂಡ ಈ ಧರ್ಮಸ್ಥಳದ ವಿಚಾರದಲ್ಲಿ ಜನರ ಧ್ವನಿಯಾಗಿ ಎತ್ತಲಿಲ್ಲ. ದಯಮಾಡಿ ನಿರ್ಬಂಧ ಸ್ವಾಮೀಜಿಗಳೇ, ಇಂಥ ಅರ್ನಬ್ ಗೋಸ್ವಾಮಿ ಅವ್ರನ್ನ ನೀವೇನು ಭೇಟಿ ಮಾಡಿದ್ದೀರಿ ಅಂತಂದ್ರೆ ನೀವೇನೋ ಕಾಂಪ್ರಮೈಸ್ ಮಾಡಿಸ್ತಾ ಇದ್ದೀರಾ ಅಂತ ನನಗೆ ಭಯ ಆಗ್ಬಿಡ್ತು. ನಾನು ನೇರವಾಗಿ ಹೇಳ್ತಾ ಇದ್ದೀನಿ ನಿರ್ಮಲಾ ಸ್ವಾಮೀಜಿ ಅವ್ರಿಗೆ, ನಿಮ್ಮ ಪಾದಕ್ಕೊಂದು ನಮಸ್ಕಾರ ಹಾಕುತ್ತಾ ದಯಮಾಡಿ ಈ ಧರ್ಮಸ್ಥಳದ ವಿಚಾರದಲ್ಲಿ ನೀವು ನ್ಯಾಯದ ಪರವಾಗಿ ಧ್ವನಿ ಅಂತೂ ಮಾಡಿಲ್ಲ. ಯಾಕಂದ್ರೆ ನೀವು ಯಾವಾಗಲೂ ಬಿಸಿ. ನಮ್ಮ ಆದಿಚುಂಚನಗಿರಿ ಮಠದ ಸ್ವಾಮೀಜಿಗಳು ಯಾವಾಗ್ಲೂ DK ಶಿವಕುಮಾರ್ ಮನೆ ರೈಡ್ ಆಯ್ತು ಅಂದ್ರೆ ಅಲ್ವೈತಾರೆ, ಕುಮಾರಸ್ವಾಮಿ ರಾಷ್ಟ್ರಪತಿ ನೋಡ್ಬೇಕು ಅಂದ್ರೆ ಅಲ್ವೈತಾರೆ, ದೇವೇಗೌಡರು ಹಾಸ್ಪಿಟಲ್ ಸೇರ್ಕೊಂಡ್ರೆ ಅಲ್ವೈತಾರೆ. ಬರೀ VIP ಕಾರ್ಯಕ್ರಮಗಳೇ, ಅವ್ರ ಕಾಲೇಜ್ ಓಪನಿಂಗ್ ಅಷ್ಟೇ ಬರೀ VIPಗಳೇ. ಸಾಮಾನ್ಯ ಜನರುಗಳಂತೂ ನಮ್ಮ ಮಠದಲ್ಲಿ ಕರೆದಿದ್ದೇ ಇಲ್ಲ. ಆಮೇಲೆ ನಿರ್ಬಂಧ ಸ್ವಾಮೀಜಿನೂ ಅಷ್ಟೇ ಒಂಥರ VIPನೇ. ಆ ಮಠದಲ್ಲಿ ಎಲ್ಲ VIP ಕಾರುಗಳು, ಎಲ್ಲ VIP ಜನ. ನಮ್ಮಂಥವ್ರು ಸಾಮಾನ್ಯ ಜನ ಸಮುದಾಯದವರು ಈ ಮಠಕ್ಕೆ ಬೇಕಾಗಿಲ್ಲ. ಮೊನ್ನೆನೂ ಅಷ್ಟೇ ಅರ್ನಬ್ ಒಂದು 10 ಚಾನಲ್ ಓನರು ಭೇಟಿ ಮಾಡಿದ್ದಾನೆ. ನಾನು ಏನಕ್ಕೆ ಭೇಟಿ ಮಾಡ್ದೆ ನಮ್ಮ ನಿರ್ಮಲ ಸ್ವಾಮೀಜಿ ಅಂತ ಸ್ವಲ್ಪ ಡೌಟ್ ಆಯ್ತು. ಏನು ನಿರ್ಮಲ ಸ್ವಾಮೀಜಿನ ನನ್ನ ಬಳಸ್ತಾ ಇದ್ದಾರೆ ಇವರು ಟ್ಯಾಪ್ ಹಾಕಕ್ಕೆ ಅಂತ ಭಯ ಆಯ್ತು ಸ್ವಾಮೀಜಿ ಅವರೇ. ಬಟ್ ಆದರೂ ನಿಮ್ಮ ಮೇಲೆ ಫುಲ್ ನಂಬಿಕೆ ಇದೆ, ಕರ್ನಾಟಕ ನಿಮ್ಮ ಮೇಲೆ ನಂಬಿಕೆ ಇದೆ. ದಯಮಾಡಿ ಆ ನಂಬಿಕೆಯನ್ನ ಈ ಮಠ ಮತ್ತೆ ನೀವು ಉಳಿಸ್ಕೊಳ್ಬೇಕು. ಯಾಕೆ ಅಂತಂದ್ರೆ ಈ ಧರ್ಮಸ್ಥಳ ಅನ್ನೋದು ತುಂಬಾ ಸೆನ್ಸಿಟಿವ್ ಮ್ಯಾಟ್ರು. ನನಗೆ ಅರ್ನಬ್ ಗೋಸ್ವಾಮಿ ನಮ್ಮ ನಿರ್ಮಲ ಸ್ವಾಮೀಜಿ ಹತ್ರ ಫೋಟೋ ತೆಗೆಸ್ಕೊಂಡು ನಾನು ಯಾರೋ ಕಳ್ಸಾಕ ನಂಗೆ ಶಾಕ್ ಆಯ್ತು. ಏನ್ ಗುರು ಏನೋ ಸಾರ್ಸಕ್ಕೆ ಏನೋ ಟ್ರೈ ಮಾಡ್ತಾರ ಇವರು ಅಂತ. ನಾನು ನಿರ್ಮಲ ಸ್ವಾಮೀಜಿ ಅವ್ರನ್ನಲ್ಲಿ ಬೇಡ್ಕೊಂಡಿದ್ದೇನು ಅಂತಂದ್ರೆ, ದಯಮಾಡಿ ಇಂಥ ಯಾವುದೇ ವಿಚಾರಕ್ಕೆ ನನಗೆ ಗೊತ್ತಿಲ್ಲ ಫೋಟೋ ಬಂತು, ದಯಮಾಡಿ ಇಂಥ ವಿಚಾರಗಳಿಗೆ ದಯವಿಟ್ಟು ನೀವು ಹೆಂಗಿದ್ರು ನ್ಯಾಯದ ಪರವಾಗಿ ಧ್ವನಿ ಎತ್ತಾ ಇಲ್ಲ, ಯಾವುದೇ ಮಾಡಿದವರು ಎತ್ತಾ ಇಲ್ಲ. ಕರ್ನಾಟಕದ ಯಾವುದೇ ಮಾಡಿದ್ರು ಅದೇ ಯಾವ್ದಾರ ರಾಜಕಾರಣಿ CM ಆಗಬೇಕು ಅಂದ್ರೆ ಬೀದಿಗೆ ಬರ್ತಾರೆ. ನಮ್ಮ ನಿರ್ಮಲ ಸ್ವಾಮೀಜಿನೂ ಹೇಳ್ತಾ ಇದ್ರು DK ಶಿವಕುಮಾರ್ CM ಆಗಬೇಕು ಅಂತ. ನಮ್ಮ ನಿರ್ಮಲ ಸ್ವಾಮೀಜಿಗಳು DK ಶಿವಕುಮಾರ್ CM ಆಗ್ಲಿ ಅಂತಾರೆ. ಅದೇ ಧರ್ಮಸ್ಥಳದ ವಿಚಾರದಲ್ಲಿ ಬಾಯಿ ಬಿಚ್ಚಲ್ಲ ಅವರು. ಯಾಕಂದ್ರೆ ಅದಕ್ಕೆ ಬೇಕಾಗಿಲ್ಲ ಅವ್ರಿಗೆ. ಏನೋ ಅವ್ರಿಗೆ ಏನಿದ್ರು ಬೇಕಾದ್ರು DK ಶಿವಕುಮಾರ್ CM ಆಗಬೇಕು ಆಮೇಲೆ ಏನೋ ಬಿಡಿ ಅವ್ರದ್ದೇನೋ ಒಂಥರ ಆಸೆ. ನಮ್ಮ ಸಾಮಾನ್ಯ ಜನರ ಆಸೆ ಅಲ್ಲ ಅದು, ಎಲ್ಲ ದೊಡ್ಡವರ ಆಸೆ. ಏನೋ ಅದ್ರ ಜೊತೆ ನಾವಿಲ್ಲ. ಬಟ್ ನಾವು ನಿರ್ಮಲ ಸ್ವಾಮೀಜಿಗಳಲ್ಲಿ ಕೇಳೋದೇನೋ ಅಂತ, ದಯಮಾಡಿ ಇಂಥ ವಿಚಾರಗಳಲ್ಲಿ ದಯಮಾಡಿ ತಾವು, ನನ್ಗೆ ಗೊತ್ತಿಲ್ಲ ನೀವು ಇದಿರೋ ಇಲ್ಲ ಅಂತ, ಬಟ್ ಆದರೂ ಕೇಳ್ತಾ ಇದ್ದೀನಿ. ದಯಮಾಡಿ ಧರ್ಮಸ್ಥಳದ ವಿಚಾರದಲ್ಲಿ ಯಾವುದೇ ಸ್ವಾಮೀಜಿಗಳು ಮಾತಾಡಿಲ್ಲ, ಧ್ವನಿ ಎತ್ತಿಲ್ಲ, ನ್ಯಾಯದ ಪರವಾಗಿ ನಿಂತ್ಕೊಂಡಿಲ್ಲ ನೀವು ಯಾರನ್ನು.
ಅದೇ ಯಾರಾದ್ರೂ CM-ಗಳಾಗಬೇಕು ಅಂದ್ರೆ, ಮಂತ್ರಿ ಆಗಬೇಕು ಅಂದ್ರೆ ಬೀದಿಗೆ ಬಂದು ಅವ್ರ ಪರವಾಗಿ ಕೆಲಸ ಮಾಡುವಂತ ಸ್ವಾಮೀಜಿಗಳನ್ನೂ ಕೂಡ ಈ ನೆಲ ನೋಡಿದೆ ಅಂತದೆ. ಬಸವಣ್ಣನ ನೋಡಿದಂತ ಈ ನಾಡಲ್ಲಿ, ಕುವೆಂಪು ನೋಡಿದಂತ ಈ ನಾಡಲ್ಲಿ ಇಂಥವ್ರನ್ನು ನಾವು ನೋಡ್ತಾ ಇದ್ದೀವಿ ಅನ್ನೋದಾದ್ರೆ ಏನು ಬೇಜಾರಿಲ್ಲ. ಬಟ್ ಒನ್ ಥಿಂಗ್ ಇಸ್ ವೆರಿ ಸರ್ಟನ್, ಕರ್ನಾಟಕದ ಜನತೆ ರಿಪಬ್ಲಿಕ್ ಟಿವಿಯನ್ನ ಮುಳುಗಿಸಿ, ರಿಪಬ್ಲಿಕ್ ಟಿವಿಯ TRP ನ ಮುಳುಗಿಸಿದಿರ. ಆ ಬಿಸಿ ಯಾವ ಮಟ್ಟಕ್ಕೆ ತಟ್ಟಿದೆ ಅಂತಂದ್ರೆ, ಅರ್ನಬ್ ಗೋಸ್ವಾಮಿ ಬಾಂಬೆ ಬಿಟ್ಟು ಬೆಂಗಳೂರಿಗೆ ಬಂದು ಭಾಷಣ ಮಾಡೋ ಲೆವೆಲ್ಗೆ ನೀವು ಮುಳುಗಿಸಾಕಿದಿರ. ಕಂಗ್ರ್ಯಾಚುಲೇಷನ್ ಕರ್ನಾಟಕ, ನಿಜವಾಗ್ಲೂ ನಿಮ್ಮಲ್ಲಿ ಒಂದು ಶಕ್ತಿ ಇದೆ. ನೀವು ಯಾರಿಗೆ ಬೇಕಾದ್ರೆ ಬುದ್ಧಿ ಕಲಿಸ್ತೀರಾ ಸೈಲೆಂಟ್ ಆಗಿ. ಅದನ್ನ ಅರ್ನಬ್ ಗೋಸ್ವಾಮಿ ಪದೇ ಪದೇ ಹೇಳಿದಾನೆ. ಅರ್ನಬ್ ಗೋಸ್ವಾಮಿ ಮಾತಾಡಿ 2 ದಿವಸ ಆಗಿದೆ. ಚೀಫ್ ಎಡಿಟರ್ ಶೋಭಾ ಅವರೇ, ನಿಮ್ಮ ಮಾಲೀಕ ಮಾತಾಡಿರೋ ವಿಡಿಯೋ ಕೇವಲ 2500 ಜನ ನೋಡಿದ್ದಾರೆ. ನಾನು ಲೈವಲ್ಲಿ ಮಾತಾಡ್ತಾ ಇದ್ರೆ 5,000 ಜನ ನೋಡ್ತಾರೆ. 2 ದಿವಸ ಆದ್ರೂ ನಿಮ್ಮ ಅರ್ನಬ್ ಗೋಸ್ವಾಮಿ ವಿಡಿಯೋನ ನಿಮ್ಮ ರಿಪಬ್ಲಿಕ್ ಟಿವಿಲಿ ಕೇವಲ ನೋಡೋದು 2,500 ಜನ ಮಾತ್ರ. ಯಾವ ಮಟ್ಟಕ್ಕೆ ರಿಪಬ್ಲಿಕ್ ಟಿವಿ ನೆಲ ಕಚ್ಚಿದೆ ಅಂತಂದ್ರೆ ಅದನ್ನ ಅವರೇ ಫೀಲ್ ಮಾಡ್ಕೊಳ್ಬೇಕು. ಸ್ಮಿತಾ ನೀವು ನಿಮ್ ನ್ಯೂಸು, ಆ ಗಿಳಿಯಾರು, ಆ ಕಿರಿಕೀರ್ತಿ, ನೀವು ಕೇಳೋ ಪ್ರಶ್ನೆ, ಆ ಧರ್ಮಸ್ಥಳದ ಡಿಬೇಟು ಬೇಡಮ್ಮ ಬೇಡ. ಯಾವ ಮಟ್ಟಕ್ಕೆ TRP ಬಿದ್ದೋಗಿದೆ ಅಂತಂದ್ರೆ ಅರ್ನಬ್ ಗೋಸ್ವಾಮಿಗೆ ಹಾರ್ಟ್ ಅಟ್ಯಾಕ್ ಆಗಿ ಬೆಂಗಳೂರಿಗೆ ಬಂದು ಭಾಷಣ ಮಾಡೋ ಮಟ್ಟಕ್ಕೆ ರಿಪಬ್ಲಿಕ್ ಟಿವಿ TRP-ನ ಮುಳುಗಿಸಿದಿರ. ಅವರಿಬ್ಬರನ್ನ ಕುಂಡಿಸ್ಕೊಳ್ಳಿ, ಆ ಕಿರಿಕೀರ್ತಿನ ಕುಂಡಿಸ್ಕೊಂಡ್ರೆ ನಿಮ್ಮ ಚಾನಲ್ನೇ ಮುಳುಗಿಸ್ಬಿಟ್ಟ TRP-ನ. ಆ ಗಿರಿಯಾರು ನಿಮ್ಮ ಚಾನಲ್ TRP-ನೇ ಮುಳುಗಿಸ್ಬಿಟ್ಟ. ಇವರಿಬ್ಬರನ್ನು ಕುಂಡಿಸ್ಕೊಂಡು ಪೂರ್ತಿ ಮುಂಡಾ ಮೋಚ ಗಂಟ ಬಿಡಬೇಡಿ. ಸ್ಮಿತಾ ನೀವು ಕೇಳೋ ಪ್ರಶ್ನೆ, ಆ ಶೋಭಾ, ನಿಮ್ಮ ಅರ್ನಬ್ ಮಾತಾಡಿದ ಮಾತು ಅವ್ರಿಗೆ TRP-ನೂ ಬೇಡಂತೆ, ಆಮೇಲೆ ವ್ಯೂವರ್ಸು ಬೇಡಂತೆ, ಅವ್ರಿಗೆ ಕಾಸು ಇದೆಯಂತೆ. ಯಾವ ಕಾಸು ಗುರು? ನಮಗೂ ಅರ್ನಬ್ ಟೀಚ್ ಪೀಪಲ್ ಆಫ್ ಕರ್ನಾಟಕ how to make money and become from a news reader to news channel owner. The transformation you should teach people of Karnataka. Karnataka wants to know how come a news reader become a multi-language channel owner. Okay, ಇದೆಲ್ಲ ಯಾರಿಗೆ ಪುಂಕ್ತಿಯ ಗುರು? ರಿಪಬ್ಲಿಕ್ ಟಿವಿ ಓನರ್ ಯಾರಿಗೆ ಪುಂಕ್ತಿಯ? ಶೋಭಾ ಪಾಪ ಅಮ್ಮ ಏನ್ ಮಾಡ್ತಾಳೆ? ನೀನ್ ಅಲ್ಲಿಂದ ಫೋನ್ ಮಾಡಿ ಹೇಳ್ತೀಯಾ ಈ ನ್ಯೂಸ್ ಓಡಿಸು ಅಂತ. ಅಮ್ಮ ಪಾಪ ಯಾರೋ ಒಂದಿಬ್ಬರು ಮೆಕ್ಕಗಳನ್ನ ಮಡ್ಕೊಂಡು ಆ ಸ್ಮಿತಾ ನೀವು ನಿಮ್ಮ ಪ್ರೋಗ್ರಾಮು, ಆ ಮೈಕು, ಆ ಗಿಳಿಯಾರು, ಆ ಕಿರಿಕೀರ್ತಿ ಆಗಲ್ಲ ಸ್ಮಿತಾ, ಆಗಲ್ಲ. ಥ್ಯಾಂಕ್ಸ್ ಅ ಲಾಟ್. ನಾನು ಹೇಳೋದಂತಂದ್ರೆ ಚೆನ್ನಾಗಿರಿ. ನಾನು ಸಮಾಜವನ್ನ ಚೆನ್ನಾಗಿರ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಯಾರೋ ಕಿತ್ತೋದವರು 10 ಕೋಟಿ ಇಸ್ಕೊಂಡಂತೆ. ನಾನು ಮಾಡೋ ಕೆಲ್ಸಕ್ಕೆ ನಾನು ಫೀಸ್ ಇಸ್ಕೊಂತೀನಿ. ಅದು ಯಾವನೇ ಆಗಿರ್ಬೋದು, ನಾನು ಪುಕ್ಸಟ್ಟೆ ಮಾಡಕ್ ಹೋಗಲ್ಲ. 25 ವರ್ಷ ಪುಕ್ಸಟ್ಟೆ ಮಾಡಿದ್ದೀನಿ. ನನಗೇನು ಯಾರಿಂದ ಏನು ಆಗಬೇಕಾಗಿಲ್ಲ, ನಿಮ್ಮಿಂದನೂ ಏನೂ ಆಗಬೇಕಾಗಿಲ್ಲ. ಒಂದಂತೂ ನಿಜ, ಕರ್ನಾಟಕದ ಧ್ವನಿ ಅದನ್ನು ಉಳಿಸ್ಕೊಳ್ರಿ. ನನ್ನನ್ನು ಕೇಳಕ್ ಹೋಯ್ತು ಅಂತಂದ್ರೆ ನಾವು ಹುಟ್ಟದ ಶ್ರೀಮಂತರು, ಹುಟ್ಟದ ಜಮೀನ್ದಾರರು. ನಾನು DK ಶಿವಕುಮಾರ್ BMW ಕಾರ್ ತಗೊಂಡ ಅಂತ 2021ರಲ್ಲಿ ರಮೇಶ್ ಜಾರಕಿಹೊಳಿ ಕಾಸು ಕೊಟ್ಟ ಇಸ್ಕೊಂಡ. ರಮೇಶ್ ಜಾರಕಿಹೊಳಿಗಿಂತ ಡೀಲ್ ಬೇಕಾ? ಮನ್ಸು ಮಾಡಿದ್ರೆ 106 ಕೋಟಿ ಮಾಡ್ಬೋದಾಗಿತ್ತು. ನಾನು ಅಲ್ಲೇ ಮುಟ್ಟಿಲ್ಲ. ಪದೇ ಆ ಪ್ರಶ್ನೆನ ಕೇಳ್ತೀರಾ, ನನಗೂ ಸಿಟ್ಟು ಬಂದಾಗ ಈ ತರ ಉತ್ತರ ಕೊಡ್ಬೇಕಾಗತ್ತೆ. ಡೋಂಟ್ ಥಿಂಕ್ ಐ ಆಮ್ ನಾಟ್ ಮೇಕಿಂಗ್ ಮನಿ. ನಾನು ಹಣ ಮಾಡ್ತಾ ಇಲ್ಲ ಅಂತ ದಯವಿಟ್ಟು ಹೇಳ್ಕೊಳಕ್ ಹೋಗ್ಬಿಡಿ. ನಾನು ಹಣ ಮಾಡ್ತಾ ಇದ್ದೀನಿ. ಯಾಕಂದ್ರೆ ನಾನು ಮಾಡ್ತಾ ಇರೋ ಹೋರಾಟಕ್ಕೆ ಹಣ ಬೇಕಾಗಿದೆ. ಓಕೆ, ನಾನು ಸಸ್ಟೈನ್ ಆಗ್ಬೇಕಾದ್ರೆ ನನ್ನ ಮನೆ ಗನ್ಮ್ಯಾನ್ಗಳಿಗೆ ನೀವು ಯಾರು ಸಂಬಳ ಕೊಡಲ್ಲ. ನನ್ನ ಮನೆ ನಾಯಿಗಳಿಗೆ ಊಟ ನೀವು ಯಾರು ಹಾಕಲ್ಲ. ನೀವು ಯಾರಕ್ಕೊಂದು ಬಂದು ನನಗೇನು ₹1 ಕೊಡಲ್ಲ. ನಾನು ಈ ಹೋರಾಟವನ್ನ ಜೀವಂತವಾಗಿರ್ಬೇಕು ಅಂದ್ರೆ ನಾನು ಕೂಡ ಸಂರಕ್ಷಣೆಯಿಂದ ಇರಬೇಕು, ನಾನು ಚೆನ್ನಾಗಿರ್ಬೇಕು, ಹೆಲ್ದಿ ಆಗಿರ್ಬೇಕು. ಅಟ್ ದ ಸೇಮ್ ಟೈಮ್ ನನ್ನ ಹತ್ರನೂ ಸಾಕಷ್ಟು ಹಣ ಇರುತ್ತೆ. ಇನ್ಮೇಲೆ ಸಂಪಾದನೆ ಮಾಡ್ತಾ ಇದೀವಿ. ದಯಮಾಡಿ ನನ್ನನ್ನು ಯಾರು ನೀವು ಸನ್ಯಾಸಿ ಅನ್ಕೊಳಕ್ ಹೋಗ್ಬಿಡಿ. ಆಮೇಲೆ ಆ ರೀತಿ ಎಕ್ಸ್ಪೆಕ್ಟೇಷನ್ ನೀವು ಯಾರು ಮಾಡ್ಕೊಂಬೇಡಿ. ಯಾಕೆ ಅಂತಂದ್ರೆ ಇವನ್ ಐ ಲವ್ ಮೈ ಸೆಲ್ಫ್, ಐ ಲವ್ ಮೈ ಫ್ಯಾಮಿಲಿ. ನನ್ನ ಫ್ಯಾಮಿಲಿ ನಾನು ಚೆನ್ನಾಗಿದ್ರೇನೆ ಸಮಾಜದಲ್ಲಿ ಹೋರಾಟ ಮಾಡೋಕ್ಕಾಗೋದು. ನಾನೇ ಚೆನ್ನಾಗಿಲ್ಲ, ನನ್ನ ಫ್ಯಾಮಿಲಿ ಚೆನ್ನಾಗಿಲ್ಲ, ಮತ್ತೆ ಈ ಸಮಾಜನೇ ನಾನೇ ನೋಡೋಕ್ಕಾಗ್ತದೆ. ಓಕೆ, ಈ ಎಲ್ಲ ವಿಚಾರಗಳನ್ನ ತಿಳಿಸುತ್ತಾ ಡೋಂಟ್ ಎಕ್ಸ್ಪೆಕ್ಟ್ ಅನ್ವಾಂಟೆಡ್ ಥಿಂಗ್ಸ್. ಏನು ಸರ್ ನೀವು ದುಡ್ಡು ಏನೋ ನಾನೇನೋ ಬ್ಯಾಗಿಗೆ ಏನೋ ಕತ್ತಿಗೆ ಬ್ಯಾಗ್ ತಗಲ ಹಾಕೊಂಡು ಅವೇ ಚಪ್ಪಲಿ ಹಾಕೊಂಡು ಬೀದಿನಲ್ಲಿ ಓಡಾಡ್ಬೇಕಾ? ಯಾಕೆ ಗೌರಿ ಲಂಕೇಶ್ ತರ ಗುಂಡಾಕ್ಸ್ಕೊಂಡು ಸಾಯಿಸ್ಬೇಕಾ? ನಾವಲ್ಲ, ನಮ್ದು ಸ್ಟೈಲೇ ಬೇರೆ, ನಾವೇ ಬೇರೆ, ನಮ್ಮ ಸ್ಟೈಲೇ ಬೇರೆ. ಓಕೆ, ನಮ್ಮ ತಂಟೆಗೆ ಬಂದ್ರೆ ಏನು ಅಂತ ಆಲ್ರೆಡಿ ಜನವರಿಲಿ ತೋರಿಸಿದೀವಿ. ಪದೇ ಅದನ್ನು ಹೇಳೋಂಥ ಅವಶ್ಯಕತೆ ಇಲ್ಲ. ಓಕೆ, ಐ ಹ್ಯಾವ್ ವೇ ಟು ಲೀವ್. ನನಗೆ ಇದು ಯಾವುದೋ ಕಿತ್ತೋಗಿರೋ ಹೋರಾಟನೇ ಬೇಡ. ನಿಮ್ಮನ್ನು ಯಾರಿಗೂ ನಗಿಸೋಂಥ ಅವಶ್ಯಕತೆನೇ ಇಲ್ಲ. ಆರಾಮಾಗಿರ್ಬೋದು. ನಮ್ಮ ಅಪ್ಪ ಅಮ್ಮ ಅಜ್ಜಿ ತಾತ ಮಾಡಿಟ್ಟಿದ್ದಾರೆ, ಅದನ್ನ ತಿನ್ಕೊಂಡೆ ಬದುಕೊಂಡಿರ್ಬೋದು. ನಿಮ್ಮಗಳಿಗೋಸ್ಕರ ಮಾಡ್ತಾ ಇದ್ದೀನಿ ಅಂದ್ರೆ ಕನಿಷ್ಠ ಮಾನವೀಯತೆನಾದ್ರೂ ಬೆಳೆಸ್ಕೊಳ್ಳಿ. ಓಕೆ,
ಅಂಡ್ ನನಗೆ ಯಾರೋ ಕೇಳ್ತಾರೆ, ಸರ್ ಅವ್ನು ಯಾರೋ 14 ಲಕ್ಷ ಸೈಟ್ ಕೊಟ್ಟವನಂತೆ, ಸರ್ ನಮಗೆ ಮಾಡಿಕೊಡಿ ಅಂತ. ಅಲ್ಲ, 14 ಲಕ್ಷ ಯಾರೋ ಭ್ರಷ್ಟರು ಕೊಡೋಕ್ಕಾಗತ್ತೆ, ನನಗೆ ಫೀಸ್ ಕೊಡೋಕ್ಕಾಗಲ್ವಾ? ದಿಸ್ ಇಸ್ ವಾಟ್ ಐ ವಾಂಟ್ ಟು ಎಕ್ಸ್ಪೆಕ್ಟ್. ನಾನು ಯಾವುದು ಫ್ರೀಯಾಗಿ ಮಾಡ್ಕೊಡಕ್ಕೆ ಹೋಗಲ್ಲ, ಯಾಕಂದ್ರೆ ಮಾಡಿದ್ದೀವಿ, ಈ ಸಮಾಜಕ್ಕೆ ಬೇಜಾನ್ ಮಾಡಿದ್ದೀವಿ. ಈಗ ಫೀಸ್ ಇಸ್ಕೊಂಡೇ ಕೆಲಸ ಮಾಡೋದು. ಓಕೆ, ನನಗೆ 1 ಲಕ್ಷ ಕೊಡೋರವ್ರೆ, 10,000 ಫೀಸ್ ಕೊಡೋರವ್ರೆ, 1 ಕೋಟಿ ಫೀಸ್ ಕೊಡೋರು, 10 ಕೋಟಿ ಫೀಸ್ ಕೊಡೋರು ಇದ್ದಾರೆ. ಐ ವರ್ಕ್ ಫಾರ್ ಫೀಸ್ ಆ್ಯಂಡ್ ದಟ್ಸ್ ಮೈ ರೈಟ್. ಓಕೆ, ಅದು ನನ್ನ ಹಕ್ಕು. ಯಾಕೆ ಅಂತಂದ್ರೆ ನಾನು ಚೆನ್ನಾಗಿದ್ರೇನೆ, ನನ್ನ ಫ್ಯಾಮಿಲಿ ಚೆನ್ನಾಗಿದ್ರೇನೆ ನನಗೆ ರಕ್ಷಣೆ. 8 ಜನ 8 ಜನ ನನಗೆ ಬಾಡಿ ಗಾರ್ಡ್ಸು, ಡ್ರೈವರ್ಸ್ ಇದ್ದಾರೆ. ಸಂಬಳ ನೀವು ಕೊಡ್ತೀರಾ, ನನ್ನ ಆಫೀಸ್ ನೀವು ರನ್ ಮಾಡ್ತೀರಾ, ಬಾಡಿಗೆ ನೀವು ಕಟ್ತೀರಾ, ಟೆಲಿಫೋನ್ ಬಿಲ್ ನೀವು ಕೊಡ್ತೀರಾ, ಸಂಬಳ ನೀವು ಕೊಡ್ತೀರಾ, ಎಂಥದ್ದಿಲ್ಲ, ನಾನು ಅವ್ರು ಕೊಡಬೇಕಾಗತ್ತೆ. ಹೋರಾಟ ಮಾಡ್ತಾ ಇದ್ದೀವಿ, ಅದನ್ನು ಉಳಿಸ್ಕೊಳ್ಳಿ ಸಮಾಜ. ಓಕೆ, ಅವ್ನು ಯಾರೋ ಹಾಕಿತಾನೆ, ಯಾವ ತಾರ್ಕಿಕ ಹಂತಕ್ಕೆ ಹೋಗಲ್ಲ. ಅವ್ನು ಗುರು, ನೀವೆಲ್ಲ ಫಂಡ್ ಮಾಡಿದೀವಲ್ಲ, ನೀವೆಲ್ಲ ಫಂಡ್ ಮಾಡಿ ಕೊಟ್ಟಿದ್ದೀರಾ ನಮಗೆ ಹೋರಾಟ ಮಾಡು ಅಂತ ಕೇಳಕ್ಕೆ ಅಧಿಕಾರ ಇದೆ ನಿಮಗೆ. ನಾಚಿಕೆ ಆಗಲ್ವಾ? ನಿಮ್ಮ ಯೋಗ್ಯತೆಗೆ ಒಬ್ಬರನ್ನ ಪ್ರಶ್ನೆ ಮಾಡೋ ಯೋಗ್ಯತೆ ಇಲ್ಲ ಕೆಲವ್ರಿಗೆ. ನಾವು ಮಾಡ್ತೀವಿ, ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್ನ ನೀವು ಪ್ರಶ್ನೆ ಮಾಡ್ಲಿಕ್ಕಾಗಲ್ಲ. ದಿಸ್ ಇಸ್ ದ ಕೆಪಾಸಿಟಿ ಆಫ್ ದಿಸ್ ಸೊಸೈಟಿ. ಐ ಕ್ವಶನ್ ಇಟ್. ಇಟ್ ಡಸಂಟ್ ಮೀನ್ ದಟ್ ಯು ಕ್ವಶನ್ ಬ್ಯಾಕ್. ಯಾಕೆ 10 ಕೋಟಿ ಅಲ್ಲ ಕಣ, 100 ಕೋಟಿ ಇಸ್ಕೊಂತೀನಿ ಫೀಸ್ ಆಗಿ, 1000 ಕೋಟಿ ಇಸ್ಕೊಂತೀನಿ. ನಿಮಗೇನಾಗಬೇಕಾಗಿದೆ? ನಿಮ್ಗೆ ಹೋರಾಟ ಬೇಕಾಗಿದೆಯಾ? ಮಾಡ್ತಾ ಇದ್ದೀನಿ ಅಷ್ಟೇ, ಸಿಂಪಲ್. ಏನಂಗಾರೆ ನಿಮ್ಮ ಪ್ರಕಾರ ನಾವೇನು ಭಿಕ್ಷೆ ಎತ್ಕೊಂಡು ಬ್ಯಾಗ್ ತಗೊಳ್ಳಿ ಹಾಕೊಂಡು ಅವೇ ಚಪ್ಪಲಿ ಹಾಕೊಂಡು ಜೀವನ ಮಾಡಿದ್ರೆ ಅವಾಗ ಚೆನ್ನಾಗಿದೆ ಅಂತ? ಐ ಡೋಂಟ್ ಕೇರ್, ಐ ಡೋಂಟ್ ಬಿಲೀವ್ ಇನ್ ದಸ್ಟ್. ಓಕೆ, ನಮ್ಮ ಅಪ್ಪ ಅಮ್ಮ ಸ್ಟ್ಯಾಂಡರ್ಡ್ಸ್ ಕೊಟ್ಟಿದ್ದಾರೆ, ನಮ್ಮ ಅಜ್ಜಿ ತಾತ ಸ್ಟ್ಯಾಂಡರ್ಡ್ಸ್ ಕೊಟ್ಟಿದ್ದಾರೆ. ನಮ್ದು ಕೆಂಪೇಗೌಡರು ವಂಶ. ಓಕೆ, ನಮ್ದು ಪಾಳ್ಯಗಾರ ವಂಶ, ನಾವು ಪಾಳ್ಯಗಾರ ಥರನೇ ಇರ್ತೀವಿ. ಓಕೆ, ಪಾಳ್ಯಗಾರ ಥರನೇ ಮಾತಾಡೋದು. ಓಕೆ, ಅರ್ಥ ಆಯ್ತು ಅನ್ಕೊಂತೀನಿ. ಓಕೆ, ನಾವು ಯಾರು ನಾನೇನು ಇನ್ನೋಸೆಂಟ್ ಅಂತೂ ಅಲ್ಲಪ್ಪ. ಫ್ರಾಂಕ್ಲಿ ಹೇಳ್ತೀನಿ, ಐ ಆಮ್ ನಾಟ್ ಇನ್ನೋಸೆಂಟ್. ನೀವು ಅನ್ಕೊಂಡಷ್ಟು ನಾನು ಒಳ್ಳೆಯವನು ಅಲ್ಲ. ಓಕೆ, ಹಂಗನ್ಬಿಟ್ಟು ನಾನು ಯಾರ ಆತ್ಮಗಳನ್ನು ಮಾರಾಟ ಮಾಡೋ ವ್ಯಕ್ತಿನೂ ಅಲ್ಲ. ಐ ಹ್ಯಾವ್ ಮೈ ಓನ್ ಸ್ಟ್ಯಾಂಡರ್ಡ್ಸ್. ಓಕೆ, ನಮ್ಮ ಅಜ್ಜಿ ತಾತ ಬಿಟ್ಟು ಹೋಗಿದ್ದಾರೆ, ನಮ್ಮ ಅಪ್ಪ ಅಮ್ಮ ಬಿಟ್ಟು ಹೋಗಿದ್ದಾರೆ, ನಾನು ಸಂಪಾದನೆ ಮಾಡಿದ್ದೀನಿ. ನನಗೆ ಭಿಕ್ಷೆ ಎತ್ತೋದು, ಲಂಚ ತಗೊಳೋದು, ಯಾರನ್ನೋ ಕಿತ್ಕೊಂಡು ತಿನ್ನೋದು, ಪಕ್ಕದ ಮನೆ ಮಂಚಕ್ಕೆ ಹೋಗೋದು, ಪಕ್ಕದ ಮನೆ ಪ್ರಾಪರ್ಟಿಗೆ ಹೋಗೋದು, ನನಗೆ ಅದೆಲ್ಲ ಬರೋದೇ ಇಲ್ಲ. ನಾನು ಕಷ್ಟಪಟ್ಟು ಸಂಪಾದನೆ ಮಾಡ್ತೀನಿ, ಫೀಸ್ ತಗೊಂತೀನಿ, ಜೀವನ ಮಾಡ್ತೀನಿ. 10 ಕೋಟಿನೇ ಇಸ್ಕೊಂತೀನಿ, 100 ಕೋಟಿನೇ ಇಸ್ಕೊಂತೀನಿ, 1000 ಕೋಟಿನೇ ಇಸ್ಕೊಂತೀನಿ, ಫೀಸಾಗಿ ಇಸ್ಕೊಂತೀನಿ. ನಾನು ಯಾರನ್ನೂ ಲಂಚ ಇಸ್ಕೊಳಲ್ಲ. ಓಕೆ, ನಾನು ಯಾವುದು ಭ್ರಷ್ಟಾಚಾರ ಮಾಡಿ ದುಡ್ಡು ಸಂಪಾದನೆ ಮಾಡಿಲ್ಲ. ಆಮೇಲೆ ಭ್ರಷ್ಟಾಚಾರ ಮಾಡೋಕ್ಕೆ ನಾನು ಸರ್ಕಾರಿ ನೌಕರನೂ ಅಲ್ಲ, ನಾನೊಬ್ಬ ರಾಜಕಾರಣಿನೂ ಅಲ್ಲ. ಐ ಆಮ್ ನಾಟ್ ಎ MLA MP. So I'm an independent advocate. I have my own right to earn. Okay. Thanks a lot. Love you all. ಅರ್ನಬ್ ಗೋಸ್ವಾಮಿ ರಿಪಬ್ಲಿಕ್ ಟಿವಿಯನ್ನು ಪೂರ್ತಿಯಾಗಿ ಮುಳುಗಿಸಿದ್ದೀರಾ. ಕಂಗ್ರ್ಯಾಚುಲೇಷನ್ ಕರ್ನಾಟಕ. ಧರ್ಮಸ್ಥಳದ ವಿಚಾರದಲ್ಲಿ ಸಾಕಷ್ಟು ಚಾನೆಲ್ಗಳು ಬೀದಿಗೆ ಬಂದಿದೆ. ಸುವರ್ಣದ ರಾಜೀವ್ ಚಂದ್ರಶೇಖರ್ರ ಹಗರಣಗಳು ಸುವರ್ಣವನ್ನು ಮುಳುಗಿಸೋದಂತ ಗ್ಯಾರಂಟಿ. ಈಗ ರಿಪಬ್ಲಿಕ್ ಟಿವಿಯ TRP ಯಾವ ಮಟ್ಟಕ್ಕೆ ಕರ್ನಾಟಕದ ಜನ ಮುಳುಗಿಸಿದ್ದೀರಾ ಅಂತಂದ್ರೆ, ಅರ್ನಬ್ ಗೋಸ್ವಾಮಿಗೆ ಹಾರ್ಟ್ ಅಟ್ಯಾಕ್ ಆಗಿ ಬೆಂಗಳೂರಲ್ಲಿ ಬಂದು ಭಾಷಣ ಮಾಡೋ ಮಟ್ಟಕ್ಕೆ ನೀವು ಆ ರಿಪಬ್ಲಿಕ್ ಟಿವಿನ ಮುಳುಗಿಸಿದ್ದೀರಾ. ಶೋಭಾ ಆ ಗಿಳಿಯಾರ್ನ ಮಡ್ಕೊಂಡ್ರೆ ಕಂಪ್ಲೀಟ್ ಆಗಿ ಆ ಟಿವಿ ಚಾನೆಲ್ನ ಮಾರೋವರೆಗೂ ಅವ್ರು ಹೋಗಲ್ಲ ಅನ್ಸುತ್ತೆ. ಆ ಚಾನೆಲ್ನ ಮಾರೋವರೆಗೂ ಆ ಗಿಳಿಯಾರ್ನ ಆ ಕಿರಿಕಿರಿನ ಅಲ್ಲೇ ಮಡ್ಕೊಳ್ಳಿ. ನಿಮಗೆ ರಿಪಬ್ಲಿಕ್ ಟಿವಿಗೆ ಹೊಡೆದಿದೆ ಲತ್ತೆ. ಓಕೆ, ಥ್ಯಾಂಕ್ಸ್ ಎ ಲಾಟ್. ಮತ್ತೆ ಸಿಗೋಣ. ಲವ್ ಯು ಆಲ್. ಕಣದಲ್ಲೂ ಕರ್ನಾಟಕ. ಹೊಟ್ಟೆ ಉರಿ ಬೇಡ, ಜಲಸಿ ಬೇಡ. ನಾವು ಬೆಳೆದಿದ್ದೀವಿ ಅಂದರೆ ನಮ್ಮ ಕಷ್ಟ. ನೀವು ಯಾರ ಹತ್ರನೂ ಭಿಕ್ಷೆ ಬೇಡಿ. ನನ್ನ ಕಷ್ಟದಲ್ಲೂ ನಾನು ಚಾಲೆಂಜಸ್ ಇದ್ದಾಗೂ ಕೂಡ ಯಾರ ಹತ್ರನೂ ಹಿಂಗೆ ನಾನು ಕೊಟ್ಟಿದ್ದೇನೆ ಹೊರತು ಯಾರ ಹತ್ರ ಹಿಂಗೆ ಇಸ್ಕೊಳಕ್ಕೆ ಹೋಗಿಲ್ಲ. ನಾನು ಕಷ್ಟಪಟ್ಟು ನನ್ನ ಜೀವನ ಮಾಡ್ತಾ ಇರೋದು. ನನ್ನ ಹೋರಾಟದ ಬಗ್ಗೆ ನನಗೆ ಗೌರವ ಇದೆ. ಯಾವ ನಂಬುದ್ರು ಬಿಟ್ಟರೆ ಬಿಡಲಿ, ನಾನು ಇರೋದೇ ಹಿಂಗೆ. ಓಕೆ, ಐ ವಿಲ್ ಸ್ಟೇ ಲೈಕ್ ದಿಸ್ ಆ್ಯಂಡ್ ಐ ಲಿವ್ ಲೈಕ್ ದಿಸ್. ಥ್ಯಾಂಕ್ಸ್ ಅ ಲಾಟ್. ಲವ್ ಯು ಆಲ್. ನಿಮ್ಮೆಲ್ಲರಿಗೂ ಐ ಥಿಂಕ್ ಶುಭಾಶಯಗಳನ್ನು ಹೇಳ್ತಾ ಮತ್ತೆ ಸಿಗೋಣ. ಧರ್ಮಸ್ಥಳದ ವಿಚಾರದಲ್ಲಿ 40 ಜನ ಪೊಲೀಸರಿಗೆ ನೋಟಿಸ್ ಆಗಿದೆ. ಆಮೇಲೆ ಧರ್ಮಸ್ಥಳದಲ್ಲಿ ಹೋಟ್ಲುಗಳಲ್ಲಿ ಲಾಡ್ಜಸ್ ಅಲ್ಲಿ ಕೆಲಸ ಮಾಡ್ತಾ ಇದ್ದಂಥ ಮ್ಯಾನೇಜರ್ಗಳು ಕೂಡ ನೋಟಿಸ್ ಆಗಿದೆಯಂತೆ. ಒಂದಷ್ಟು ಜನಕ್ಕೆ ಧರ್ಮಸ್ಥಳದ ಸಂಸ್ಥೆಯಲ್ಲಿ ನೋಟಿಸ್ ಆಗಿದೆ. ಪೊಲೀಸ್ 40 ಜನಕ್ಕೆ ನೋಟಿಸ್ ಆಗಿದೆ. ಒಂದು ಒಳ್ಳೆ ಡೆವಲಪ್ಮೆಂಟ್ ಅಂತ ಹೇಳ್ಬೋದು. ಒಂದಂತೂ ನಿಜ ಹೇಳಿದ್ನಲ್ಲ, ಈ ಧರ್ಮಸ್ಥಳದ ಹೋರಾಟನ ನಾನು ಮುಚ್ಚಕ್ಕಂತೂ ಬಿಡೋದಿಲ್ಲ. ಓಕೆ, ಥ್ಯಾಂಕ್ಸ್ ಅ ಲಾಟ್. ಲವ್ ಯು ಆಲ್. ಸುವರ್ಣ ನ್ಯೂಸಿನ ರಾಜೀವ್ ಚಂದ್ರಶೇಖರ ಐ ಥಿಂಕ್ ಅಯ್ಯಪ್ಪನ ಸ್ವಾಮಿ ದೇವಸ್ಥಾನದ ಬೆಟ್ಟದಲ್ಲಿ ಬರಿಗಾಲಲ್ಲಿ ಓಡಾಡ್ತಾವನೆ. ಮನೆ ಜಿಮ್ ಮಾಡ್ಕೊಂಡು ಫೋಟೋ ಹಾಕಿದೆ. ಈಗ ನೋಡಿದ್ರೆ ಅಲ್ಲಿ ಅಯ್ಯಪ್ಪನ ಹೊಲ್ಟಾಗವನೆ. ಅವ್ರ ಫ್ಯಾಮಿಲಿ ಮಾಡಿರೋ ಕರ್ಮಕಾಂಡನ ಸಿದ್ದರಾಮಯ್ಯ ಸರ್ಕಾರಕ್ಕೆ MB ಪಾಟೀಲ್ ಅವರ ಇನ್ಚಾರ್ಜ್ಗೆ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ನೋಡೋಣ ಏನಾಗುತ್ತೆ ಅಂತ ಹೇಳುತ್ತಾ ನಾನು ನಿಮ್ಮ ಅಡ್ವೊಕೇಟ್ ಜಗದೀಶ್. ಅಂಡ್ ಥ್ಯಾಂಕ್ಸ್ ಅ ಲಾಟ್. ಲವ್ ಯು ಆಲ್. ಸಿಗೋಣ ಮತ್ತೆ.